ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಸ್ಕಂದ ದೇಶಿತ್. ಸೊ ಇವತ್ತಿನ ವಿಡಿಯೋ ನಾವು ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಚಾಪ್ಟರ್ ನ ಕಂಟಿನ್ಯೂ ಮಾಡ್ತಿರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಅಲ್ಲಿ ಲಾಸ್ಟ್ ಟಾಪಿಕ್ ಒಂದು ಮಿಕ್ಕಿದೆ. ಸೊ ಯಾವ್ದಪ್ಪ ಅದು ಅಂತಂದ್ರೆ ಫ್ರಸ್ಟಮ್ ಆಫ್ ಎ ಕೋನ್ ಅಂತ ಒಂದು ಟಾಪಿಕ್ ಮಿಕ್ಕಿದೆ. ಸೊ ಅದನ್ನ ಕಂಟಿನ್ಯೂ ಮಾಡ್ತಾ ಇರೋಣ. ಸೊ ಈ ಟಾಪಿಕ್ ಅನ್ನ ಮುಗಿಸಿದ್ರೆ ಅಂಡ್ ಲಾಸ್ಟ್ ಎಕ್ಸರ್ಸೈಸ್ 15.4 ಇದೆ. ಸೊ ಅದನ್ನ ಸಾಲ್ವ್ ಮಾಡ್ತಾ ಇದ್ರೆ ಸೊ ಈ ಚಾಪ್ಟರ್ ಕಂಪ್ಲೀಟ್ ಆಗಿ ಫಿನಿಶ್ ಆಗ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋ ನಾವ್ ಏನಪ್ಪ ಮಾಡ್ತಾ ಇರೋಣ ಅಂತಂದ್ರೆ, ಸೊ ಇವತ್ತಿನ ವಿಡಿಯೋ ನಾವು ಫ್ರಸ್ಟಮ್ ಆಫ್ ಎ ಕೋನ್ ಫಾರ್ಮ್ ನ ಡಿರೈವ್ ಮಾಡ್ತಾ ಇರೋಣ. ಸೊ ಫಾರ್ ಎಕ್ಸಾಂಪಲ್ ನಾವೇನ್ ನೋಡಿದ್ವಿ, ಇವಾಗ ನಾವು ಫಸ್ಟ್ ಏನ್ ಶೇಪ್ಸ್ ನೋಡಿದ್ವಿ, ಕ್ಯೂಬಾಯ್ಡ್ ಆಗಿರ್ಬೋದು, ಸೊ ಆಮೇಲೆ ಕ್ಯೂಬ್ ಆಗಿರ್ಬೋದು, ಕೋನ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಸ್ಪಿಯರ್ ಆಗಿರ್ಬೋದು, ಹೆಮಿಸ್ಫಿಯರ್ ಆಗಿರ್ಬೋದು. ಸೊ ಹೆಂಗೆ ಫಾರ್ಮುಲಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ CSA ಅಂದ್ರೇನು ಅಥವಾ LSA, CSA LSA ಲೀಸ್ಟ್ ಸರ್ಫೇಸ್ ಏರಿಯಾ ಅಥವಾ ಕರ್ವ್ ಸರ್ಫೇಸ್ ಏರಿಯಾ ಎರಡು ಒಂದೇ ಆಗಿರುತ್ತೆ. ಸೊ ಫಾರ್ಮುಲಾ ಹೆಂಗೆ ಡಿರೈವ್ ಆಗ್ತದೆ ಅಥವಾ ಡಿರೈವೇಶನ್ ಇಂಪಾರ್ಟೆಂಟ್ ಇರಲ್ಲ, ಜಸ್ಟ್ ಫಾರ್ಮುಲಾ ನಿಮ್ಗೆ ಜ್ಞಾಪಕ ಇದ್ರೆ ಸಾಕು. ಮತ್ತೆ ಟೋಟಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್, ಸೊ ಇದನ್ನ ನಾವು ಹೆಂಗೆ ಡಿರೈವ್ ಮಾಡಿದ್ವಿ. ಸೊ ಬೇಸಿಕ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ. ಸೊ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇರೋಣ. ಸೊ ಫ್ರಸ್ಟಮ್ ಆಫ್ ಎ ಕೋನ್ ಅಲ್ಲಿ ನಮಗೆ CSA, ಅದಾದ್ಮೇಲೆ ಟೋಟಲ್ ಸರ್ಫೇಸ್ ಏರಿಯಾ, ವಾಲ್ಯೂಮ್, ಸೊ ಈ ಮೂರು ಫಾರ್ಮುಲಾ ಹೆಂಗೆ ಬಂತು ಅಂತ ನಾವು ನೋಡ್ತಾ ಇರೋಣ. ಸೊ ಇದನ್ನ ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದೀನಿ. ಸೊ ಈ ಡಿರೈವೇಶನ್ ನಿಮಗೆ ಎಕ್ಸಾಮಿನೇಷನ್ ಗೆ ಬರ್ತಾ ಇರಲ್ಲ. ಸೊ ನೀವೇನಪ್ಪ ಮಾಡ್ಬೇಕು, ಜಸ್ಟ್ ನಿಮಗೆ 3 ಫಾರ್ಮುಲಾಸ್ ಹಾಕೊಳ್ಬೇಕು. ಬಟ್ ನಿಮ್ಗೆ ಏನಕ್ಕೆ ಈ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಂದ್ರೆ, ಜಸ್ಟ್ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಿಲ್ಡ್ ಮಾಡ್ಕೊಳ್ಳೋಕೆ, ಜಸ್ಟ್ ಒಂದು ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳೋಕೆ, ಓಕೆ ಫಾರ್ಮುಲಾ ಹೆಂಗೆ ಡಿರೈವ್ ಆಗ್ತಾ ಇದೆ, CSA ಅಂದ್ರೇನು, LSA ಅಂದ್ರೇನು, ನಾವ್ ಹೆಂಗೆ ಫಾರ್ಮುಲಾ ಬರ್ತಾ ಇದೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ನಿಮ್ಗೆ ಯೂಸ್ಫುಲ್ ಆಗ್ತಾ ಇರುತ್ತೆ. ಬಟ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಆಗುತ್ತೆ, ಎಕ್ಸಾಮಿನೇಷನ್ ಗೆ ನೀವು ಮಾರ್ಕ್ಸ್ ಗೆ ಇದು ಇಂಪಾರ್ಟೆಂಟ್ ಆಗಿರಲ್ಲ. ಸೊ ನೀವು ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಬೇಡ, ನಾನು ಡೈರೆಕ್ಟ್ ಫಾರ್ಮುಲಾ ಜ್ಞಾಪಕ ಇಟ್ಕೊಂಡು ನಾನು ಎಕ್ಸಾಮಿನೇಷನ್ ಹೋಗ್ತೀನಿ ಅಂತಂದ್ರೆ, ಸೊ ಡೈರೆಕ್ಟ್ ಫಾರ್ಮುಲಾ ನಿಮ್ಗೆ ಹೇಳ್ತೀನಿ. ಬಟ್ ಆ ಫಾರ್ಮುಲಾ ಹೆಂಗೆ ಬಂತು ಅಂತ ವಿಡಿಯೋ ನಿಮ್ಗೆ ಕಂಟಿನ್ಯೂ ಮಾಡ್ತಾ ಇರೋಣ. ಸೊ ಫಾರ್ ಎಕ್ಸಾಂಪಲ್ ನಾವು ಫಾರ್ಮುಲಾ ನೋಡಿದ್ರೆ, ಸ್ವಲ್ಪ CSA ಆಫ್ ಕೋನ್ ಅಥವಾ ಫ್ರಸ್ಟಮ್ ತಗೊಂಡಾಗ, ಸೊ CSA ಆಫ್ ಫ್ರಸ್ಟಮ್ ಬಂದ್ಬಿಟ್ಟು ನಿಮಗೆ ಪೈ ಬಂದ್ಬಿಟ್ಟು ಪೈ ಇಂಟು R1 ಪ್ಲಸ್ R2 ಇಂಟು L ಆಗಿರುತ್ತೆ. ಸೊ ಇದು ನಮ್ಮ CSA ಆಗಿರುತ್ತೆ. ನೆಕ್ಸ್ಟ್ ಟೋಟಲ್ ಸರ್ಫೇಸ್ ಏರಿಯಾ ತಗೊಂಡ್ರೆ, ಸೊ ಟೋಟಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ಸೊ ಪೈ ಇಂಟು R1 ಪ್ಲಸ್ R2 ಇಂಟು L ಪ್ಲಸ್ ಪೈ R1 ಸ್ಕ್ವೇರ್ ಪ್ಲಸ್ ಪೈ R2 ಸ್ಕ್ವೇರ್. ನೆಕ್ಸ್ಟ್ ವಾಲ್ಯೂಮ್ ಬಗ್ಗೆ ನಾವು ಮಾತಾಡಿದ್ರೆ, ಸೊ ವಾಲ್ಯೂಮ್ ಆಫ್ ಫ್ರಸ್ಟಮ್ ಬಂದ್ಬಿಟ್ಟು ಸೊ 1/3 ಪೈ ಇಂಟು ಸೊ R1 ಸ್ಕ್ವೇರ್ ಪ್ಲಸ್ R1 ಇಂಟು R2 ಪ್ಲಸ್ R2 ಸ್ಕ್ವೇರ್ ಇಂಟು H ಆಗಿರುತ್ತೆ. ಸೊ ನೀವು ನೋಡಿದ್ರೆ ಈ ಫಾರ್ಮುಲಾ, ಸೊ ನಿಮಗೆ ಡೈರೆಕ್ಟ್ ಫಾರ್ಮುಲಾ ಹೇಳ್ತೀನಿ. ಸೊ CSA ಅನ್ನೋದು, TSA ಅನ್ನೋದು ವಾಲ್ಯೂಮ್ ಇದು. ಸೊ ಈ ಫಾರ್ಮುಲಾ ಇದು ಫ್ರಸ್ಟಮ್ ಆಫ್ ಎ ಕೋನ್. ಸೊ ಇದನ್ನ ಹೇಳ್ಬಿಟ್ಟು ನಾನು ಡೈರೆಕ್ಟ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡಬಹುದು. ಬಟ್ ಇದನ್ನ ಸ್ಟಾರ್ಟ್ ಮಾಡ್ತಾ ಇಲ್ಲ. ನಿಮ್ಗೆ ಈ ಫಾರ್ಮುಲಾ ಹೆಂಗೆ ಬಂದಿದೆ, ಹೆಂಗೆ ಡಿರೈವ್ ಆಯ್ತು ನಾನು ಡಿರೈವ್ ಮಾಡ್ತೀನಿ. ಬಟ್ ಈ ಡಿರೈವೇಶನ್ ಗೆ ಇಂಪಾರ್ಟೆಂಟ್ ಇಲ್ಲ. ನೀವೇನಪ್ಪ ಮಾಡ್ಬೇಕು, ಜಸ್ಟ್ ಈ 3 ಫಾರ್ಮುಲಾಸ್ ನೀವು ಜ್ಞಾಪಕ ಇಟ್ಕೊಬೇಕು. ಸೊ ಇದನ್ನ 3 ಫಾರ್ಮುಲಾಸ್ ಜ್ಞಾಪಕ ಇಟ್ಕೊಂಡು ನೆಕ್ಸ್ಟ್ ಎಕ್ಸರ್ಸೈಸ್ ಸಾಲ್ವ್ ಮಾಡಿ ಹೋಗ್ತಾ ಇರ್ತೀವಿ. ಸೊ ಇವತ್ತಿನ ವಿಡಿಯೋ ಅಕಸ್ಮಾತ್ ಟೈಮ್ ಮಿಕ್ಕಿದ್ರೆ ಲಾಸ್ಟ್ ಅಲ್ಲಿ ಎಕ್ಸರ್ಸೈಸ್ ಸಾಲ್ವ್ ಮಾಡ್ತಾರಲ್ಲ, ಇಲ್ಲ ಅಂದ್ರೆ ಟೈಮ್ ಮುಗಿದು ಹೋದ್ರೆ, ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡೋಷ್ಟೊತ್ತಿಗೆ ಸೊ ನೆಕ್ಸ್ಟ್ ವಿಡಿಯೋ ನಾವು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಫ್ರಸ್ಟಮ್ ಆಫ್ ಎ ಕೋನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಕೋನ್ ತಗೊಳ್ತೀರಾ. ಸೊ ಕೋನ್ ತಗೊಂಡಾಗ ಸೊ ನೀವು ಏನ್ ಮಾಡ್ತೀರಾ, ಫಸ್ಟ್ ನಿಮ್ಗೆ ಕಾಣಿಸ್ತಾ ಇಲ್ಲಿ ಬ್ಲೂ ಕಲರ್ ಕೋನ್ ಕಾಣಿಸ್ತಾ ಇದೆ. ಸೊ ಕೋನ್ ತಗೊಂತೀರಾ, ಕೋನ್ ಏನ್ ಮಾಡ್ತಾರೆ, ಹಿಂಗ್ ಕಟ್ ಮಾಡ್ತೀರಾ. ಯಾವ್ದೋ ಒಂದು ತಗೊಂಡು ಕ್ಲೀನ್ ಆಗಿ ಹಿಂಗ್ ಕಟ್ ಮಾಡಿದಾಗ ಏನಪ್ಪಾ ಆಗುತ್ತೆ, ಸೊ ನಿಮ್ಗೆ ಇದು ಕೋನ್ 2 ಪಾರ್ಟ್ ಡಿವೈಡ್ ಆಗಿದೆ. ಸೊ ಫಸ್ಟ್ ನಿಮ್ಗೆ ಏನ್ ಸಿಗ್ತದೆ, ಒಂದು ದೊಡ್ಡ ಕೋನ್ ಇತ್ತು. ಸೊ ದೊಡ್ಡ ಕೋನ್ ತಗೊಂಡು ನೀವು ಅದನ್ನ ಕಟ್ ಮಾಡಿದಾಗ ನಿಮ್ಗೆ ಏನಪ್ಪಾ ಕಾಣಿಸ್ತಾ ಇದೆ ಅಂತಂದ್ರೆ, ನಿಮ್ಗೆ ಒಂದು ಚಿಕ್ಕ ಕೋನ್ ಕಾಣಿಸ್ತದೆ. ಸೊ ನಿಮ್ಗೆ ಒಂದು, ಸೊ ಇದು ನಿಮ್ಮ ಫಸ್ಟ್ ಪಾರ್ಟ್ ಆಯ್ತು, ಮತ್ತೆ ಇದು ನಿಮ್ಮ ಸೆಕೆಂಡ್ ಪಾರ್ಟ್ ಆಯ್ತು. ಸೊ ಈ ಫಸ್ಟ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಫಸ್ಟ್ ಪಾರ್ಟ್ ಒಂದು ಚಿಕ್ಕ ಕೋನ್ ಸಿಗುತ್ತೆ. ನೆಕ್ಸ್ಟ್ ಈ ಸೆಕೆಂಡ್ ಪಾರ್ಟ್ ಏನಪ್ಪಾ ಅಂತಂದ್ರೆ, ಇದನ್ನೇ ನಾವು ಫ್ರಸ್ಟಮ್ ಅಂತ ಕರಿತೀವಿ. ಸೊ ಈ ಸೆಕೆಂಡ್ ಪಾರ್ಟ್ ಬಂದ್ಬಿಟ್ಟು ನಮ್ಮ ಫ್ರಸ್ಟಮ್ ಆಗಿರುತ್ತೆ. ಸೊ ನಿಮ್ಗೆ ಏನಪ್ಪ ಫ್ರಸ್ಟಮ್ ಅಂತಂದ್ರೆ, 2 ಸರ್ಕ್ಯುಲರ್ ಸರ್ಫೇಸ್ ಇರುತ್ತೆ. ಮೇಲ್ಗಡೆ ಚಿಕ್ಕ ಸರ್ಕ್ಯುಲರ್ ಸರ್ಫೇಸ್, ಕೆಳಗಡೆ ಒಂದು ದೊಡ್ಡ ಸರ್ಕ್ಯುಲರ್ ಸರ್ಫೇಸ್, ಮಧ್ಯ ಒಂದು ಸಿಲಿಂಡ್ರಿಕಲ್ ಶೇಪ್ ತರ ಇರುತ್ತೆ. ಇದು ನಾವೇನಪ್ಪ ಅಂತೀವಿ, ಫ್ರಸ್ಟಮ್ ಆಫ್ ಎ ಕೋನ್. ಸೊ ಫ್ರಸ್ಟಮ್ ಆಫ್ ಎ ಕೋನ್ ಎಕ್ಸಾಂಪಲ್ಸ್ ಯಾವಪ್ಪ ಅಂದ್ರೆ, ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಯಾವುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ವಾಟರ್ ಗ್ಲಾಸ್ ನೋಡಬಹುದು ನೀವು. ಸೊ ನೀವೇನಾದ್ರು ಹೋಟ್ಲಿಗೆ ಹೋದ್ರೆ ನಿಮಗೆ ಒಂದು ಗ್ಲಾಸ್ ಕೊಡ್ತಾರೆ, ಕಾಫಿ ಗ್ಲಾಸ್, ಇಲ್ಲಾಂದ್ರೆ ನೀರಿನ ಗ್ಲಾಸ್ ನೀವು ತಗೊಬಹುದು. ಸೊ ನೀವು ಆ ಗ್ಲಾಸ್ ತಗೊಂಡಾಗ ಏನಪ್ಪ ನೀವು ನೋಡಬಹುದು, ಅದು ಫ್ರಸ್ಟಮ್ ಶೇಪ್ ಅಲ್ಲಿ ಇರುತ್ತೆ. ಸೊ ನೀವು ಆ ಗ್ಲಾಸ್ ನೋಡಿದಾಗ ಮೇಲ್ಗಡೆ ದೊಡ್ಡ ಸರ್ಕ್ಯುಲರ್ ಶೇಪ್ ಇರುತ್ತೆ, ಬರ್ತಾ ಬರ್ತಾ ಹಿಂಗೆ ಸ್ಲಾಂಟ್ ಆಗಿ ಬಂದ್ಬಿಟ್ಟು ಕೆಳಗಡೆ ಒಂದು ಚಿಕ್ಕ ಸರ್ಕ್ಯುಲರ್ ಸರ್ಫೇಸ್ ಇರುತ್ತೆ. ಸೊ ಅದಕ್ಕೆ ನಿಮಗೆ ಕಾಫಿ ಕೊಡ್ತಾರೆ, ನೀರ ಕುಡಿಬಹುದು. ಸೊ ದೊಡ್ಡದಾಗಿದೆ ನೀರು ಕೊಡ್ತಾರೆ, ಚಿಕ್ಕದಾಗಿದೆ ಕಾಫಿ ಲೋಟ ಯೂಸ್ ಮಾಡ್ಕೊಂತ ಇರ್ತಾರೆ. ಸೊ ಇದೊಂದು ಎಕ್ಸಾಂಪಲ್ ಆಯ್ತು. ನೆಕ್ಸ್ಟ್ ಏನಪ್ಪ ಅಂದ್ರೆ, ಟರ್ಕಿ ಹ್ಯಾಟ್ ನೀವು ನೋಡಿರ್ತೀರಾ. ಸೊ ಟರ್ಕಿ ಹ್ಯಾಟ್ ಅಂದ್ರೆ ಸೊ ಇದೇ ತರ ನಿಮ್ಗೆ ಇರುತ್ತೆ. ಸೊ ಸ್ವಲ್ಪ ಡಿಸೈನ್ ಗಳು ಇರುತ್ತೆ. ಸೊ ಅದನ್ನ ನೀವು ಟರ್ಕಿ ಹ್ಯಾಟ್ ಕೂಡ ನೀವು, ಅದು ನಿಮ್ಮ ರಿಯಲ್ ಲೈಫ್ ಎಕ್ಸಾಂಪಲ್ ಆಗಿರುತ್ತೆ. ಸೊ ಇದಿಷ್ಟು ನಮ್ಮ ರಿಯಲ್ ಲೈಫ್ ಎಕ್ಸಾಂಪಲ್ ಆಯ್ತು. ಸೊ ಇವಾಗ ನಾವು ಇದರ ಸರ್ಫೇಸ್ ಏರಿಯಾ, CSA ಅಂದ್ರೆ ಕರ್ವ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್, ಸೊ ಇದು ಬಗ್ಗೆ ನಾವು ಮಾತಾಡೋಣ. ಸೊ ಇವಾಗ ನಿಮ್ಗೆ ಗೊತ್ತಾಗಿದೆ ಫ್ರಸ್ಟಮ್ ಅಂದ್ರೆ ಏನು ಅಂತ. ರಿಯಲ್ ಲೈಫ್ ಎಕ್ಸಾಂಪಲ್ ಕೂಡ ನೀವು ಇದನ್ನ ನೋಡಿರ್ತೀರಾ. ಸೊ ನೀವು ಫ್ರಸ್ಟಮ್ ತಗೊಂಡಾಗ, ಸೊ ನಮಗೆ ಫ್ರಸ್ಟಮ್ ನಮಗೆ ಈ ತರ ಶೇಪ್ ಕಾಣಿಸ್ತದೆ. ಮೇಲ್ಗಡೆ ಒಂದು ಸರ್ಕ್ಯುಲರ್ ಸರ್ಫೇಸ್, ಮತ್ತೆ ನಮಗೆ ಕೆಳಗಡೆ ಒಂದು ಸರ್ಕ್ಯುಲರ್ ಸರ್ಫೇಸ್, ಮತ್ತೆ ಒಂದು ಸಿಲಿಂಡ್ರಿಕಲ್ ಶೇಪ್ ತರ ಒಂದು ಸರ್ಫೇಸ್ ಕಾಣಿಸ್ತಾ ಇದೆ. ಸೊ ಇವಾಗ ನಾವ್ ಏನಪ್ಪ ಮಾಡೋಣ ಅಂತಂದ್ರೆ, ಸೊ ಫಸ್ಟ್ ಮೇಲ್ಗಡೆ ಇರೋ ಸರ್ಕ್ಯುಲರ್ ಸರ್ಫೇಸ್ ರೇಡಿಯಸ್ ನಾವು R1 ಅಂತ ಅನ್ಕೊಳ್ಳೋಣ. ಕೆಳಗಡೆ ಇರೋ ಸರ್ಕ್ಯುಲರ್ ಸರ್ಫೇಸ್ ನಾವು R2 ಅಂತ ಅನ್ಕೊಳ್ಳೋಣ. ಸೊ ಏನಕ್ಕೆ ನಾನು 2 ರೇಡಿಯಸ್ ಸೇಮ್ ತಗೊಂಡಿಲ್ಲ ಅಂತಂದ್ರೆ, ಆಗ್ಲೇ ಇದೆ ಮೇಲ್ಗಡೆ ಸರ್ಕ್ಯುಲರ್ ಸರ್ಫೇಸ್ ಚಿಕ್ಕದಾಗಿರುತ್ತೆ, ಕೆಳಗಡೆ ಸರ್ಕ್ಯುಲರ್ ಸರ್ಫೇಸ್ ನಿಮಗೆ ದೊಡ್ಡದಾಗಿರುತ್ತೆ. ಸೊ ಎರಡಕ್ಕೂ ಬೇರೆ ಬೇರೆ ರೇಡಿಯ ಆಗಿರುತ್ತೆ. ಸೊ ಮೇಲ್ಗಡೆ R1 ಅಂತ ತಗೊಳ್ಳೋಣ, ಕೆಳಗಡೆ ನಾವು R2 ಅಂತ ನಾವು ತಗೊಳ್ತಾ ಇರೋಣ. ಸೊ ನೆಕ್ಸ್ಟ್ ನಾವ್ ಏನಪ್ಪ ಮಾಡೋಣ ಅಂತಂದ್ರೆ, ಸೊ ನಾವು ಫ್ರಸ್ಟಮ್ ತಗೊಳ್ಳೋ ಬಟ್ ನಾವು ಫಸ್ಟ್ ಏನ್ ಮಾಡೋಣ, ಸೊ ಫಸ್ಟ್ CSA ಆಫ್ ಫ್ರಸ್ಟಮ್ ಹೆಂಗ್ ಬಂತು ಅಂತ ಥಿಂಕ್ ಮಾಡೋಣ.
ಸೊ CSF ಫ್ರಸ್ಟಮ್ ಹೆಂಗ್ ಬಂತು ಅಂತ ಥಿಂಕ್ ಮಾಡಿದಾಗ ಸೊ ನಿಮ್ಗೆ ಇಲ್ಲಿ ಏನ್ ಡಯಾಗ್ರಾಮ್ ಕಾಣಿಸ್ತಾ ಇದೆ ಇದು ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಹೆಂಗಪ್ಪ ಇಂಪಾರ್ಟೆಂಟ್ ಆಗುತ್ತೆ, ಸೊ CSA ಅಂದ್ರೆ ಏನು, ಸೊ CSA ಅಂದ್ರೆ ಕರ್ವ್ ಸರ್ಫೇಸ್ ಏರಿಯಾ ಅಂತ ಅಂದ್ರೆ ನಮಗೆ ಬರೀ ಔಟರ್ ಸರ್ಫೇಸ್ ಬೇಕು, ಅಂದ್ರೆ ಫ್ಲೋರ್ ಮತ್ತೆ ಸೀಲಿಂಗ್. ಫಾರ್ ಎಕ್ಸಾಂಪಲ್ ನಿಮಗೆ ಫ್ಲೋರ್ ಸೀಲಿಂಗ್ ಬಿಟ್ಬಿಟ್ಟು ಬೇರೆ ಏನ್ ಸರ್ಫೇಸ್ ಇರುತ್ತೆ ಅದು ನಮ್ಮ ಕರ್ವ್ ಸರ್ಫೇಸ್ ಏರಿಯಾ LSA ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಕ್ಯೂಬಾಯ್ಡ್ ತಗೊಂಡ್ರೆ, ಈ ರೂಮ್ ತಗೊಂಡ್ರೆ ಅಕ್ಕಪಕ್ಕ ಗೋಡೆ ಇದೆ, ಮುಂದೆಗಡೆ ಹಿಂದೆಗಡೆ ಗೋಡೆ ಇದೆ, ಸೊ ಇದು ಮಾತ್ರ CSA ಆಗಿರುತ್ತೆ. ಫ್ಲೋರ್ ಮತ್ತೆ ಸೀಲಿಂಗ್ ಬಿಟ್ಬಿಟ್ಟು ಬೇರೆ ಎಲ್ಲ ಸರ್ಫೇಸ್ ಏನಿರುತ್ತೆ ಇದು ನಮ್ಮ CSA ಆಗಿರುತ್ತೆ. ಸೊ ನಾವು ಇವಾಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು CSA ಕಂಡುಹಿಡಿಬೇಕು, ಹೆಂಗಪ್ಪ ಕಂಡುಹಿಡಿಯೋದು ಅಂತಂದ್ರೆ ಸೊ ಫಸ್ಟ್ ನಾವ್ ಏನ್ ಮಾಡೋಣ, ಒಂದು ಕೋನ್ ತಗೊಳ್ಳೋಣ, ದೊಡ್ಡ ಕೋನ್ ತಗೊಳ್ಳೋಣ. ಸೊ ಆಗಲೇ ಗೊತ್ತಾಗಿ ದೊಡ್ಡ ಕೋನ್ ಕಟ್ ಮಾಡೋಣ. ಸೊ ಕಟ್ ಮಾಡಿದಾಗ ಇಲ್ಲಿ ನಮ್ಗೆ ಈ ತರ ಇನ್ನೊಂದು ಎರಡು ಶೇಪ್ ತರ ಕಾಣಿಸ್ತಾ ಇರುತ್ತೆ, ಒಂದು ಚಿಕ್ಕ ಕೋನು, ಇನ್ನೊಂದು ಫ್ರಸ್ಟಮ್ ತರ ಕಾಣಿಸ್ತಾ ಇರುತ್ತೆ. ಸೊ ನಾವ್ ಏನ್ ಮಾಡೋಣ, ಸೊ CSA ಹೆಂಗಪ್ಪ ನಾವು ಕಂಡುಹಿಡಿಯೋದು ಅಂತಂದ್ರೆ ಸೊ CSA ಆಫ್ ಫ್ರಸ್ಟಮ್ ಬಂದ್ಬಿಟ್ಟು ಸೊ ನಾವೇನಪ್ಪ ಬರೀಬಹುದು ಅಂತಂದ್ರೆ ಸೊ ನಾವಿಲ್ಲಿ CSA ಆಫ್ ಬಿಗರ್ ಕೋನ್ ಮೈನಸ್ CSA ಆಫ್ ಸ್ಮಾಲರ್ ಕೋನ್ ಅಂತ ಬರೀಬಹುದು. ಸೊ ನೀವು ನೋಡಬಹುದು ಇದು CSA. ಫಾರ್ ಎಕ್ಸಾಂಪಲ್ ದೊಡ್ಡ ಕೋನ್ ತಗೊಳ್ಳೋಣ. ಸೊ ದೊಡ್ಡ ಕೋನ್ ತಗೊಂಡಾಗ ನಮಗೆ CSA ಏನಪ್ಪ ಸಿಗುತ್ತೆ ಅಂತಂದ್ರೆ ಇದು ಫುಲ್ ಸರ್ಫೇಸ್ ಸಿಗುತ್ತೆ. ಸೊ ಈ ಸರ್ಕ್ಯುಲರ್ ಶೇಪ್ ಫಾರ್ ಎಕ್ಸಾಂಪಲ್ ಇಲ್ಲಿ ಶೇಡ್ ಮಾಡ್ತೀನಿ. ಸೊ ಇಲ್ಲಿ ಏನ್ ರೆಡ್ ಕಲರ್ ಶೇಡ್ ಮಾಡಿದೀನಿ ಆ ಏರಿಯಾ ಬಿಟ್ಬಿಟ್ಟು ಬೇರೆ ಎಲ್ಲ ಏರಿಯಾ ನಮಗೆ ಸಿಗುತ್ತೆ. ಸೊ ಈ ಏರಿಯಾ ಬಿಟ್ಬಿಟ್ಟು ಈ ಬ್ಲೂ ಕಲರ್ ಏನ್ ಕಾಣಿಸ್ತಾ ಇದೆ ಇಷ್ಟು ಏರಿಯಾ ನಮಗೆ ಸಿಗ್ತಾ ಇರುತ್ತೆ. ನೆಕ್ಸ್ಟ್ ಇದು ನಮ್ಮ ಬಿಗ್ ಕೋನ್ ಆಯ್ತು. ಇದನ್ನ ಕಟ್ ಮಾಡಿದಾಗ ನಮಗೆ ಚಿಕ್ಕ ಕೋನ್ ಸಿಗ್ತಾ ಇದೆ. ಸೊ ಈ ಚಿಕ್ಕ ಕೋನ್ ನಾನು ಸರ್ಫೇಸ್ ಏರಿಯಾ CSA ಆಫ್ ಚಿಕ್ಕ ಕೋನ್ ಕಂಡಿಡಿದಾಗ CSA ಅಂತಂದ್ರೆ ಇದನ್ನ ಬಿಟ್ಬಿಟ್ಟು ಸೊ ಇಲ್ಲಿ ಏನ್ ರೆಡ್ ಕಲರ್ ಶೇಡ್ ಮಾಡಿದೀನಿ ಆ ರೀಜನ್ ಬಿಟ್ಬಿಟ್ಟು ಬೇರೆ ಏನ್ ಏರಿಯಾ ಇದೆ ಸೊ ಇಲ್ಲಿ ಏನ್ ಏರಿಯಾ ಇದೆ ಇದನ್ನ ನಾವು CSA ಅಂತ ಕರಿತೀವಿ. ಸೊ ಆ ಏರಿಯಾ ಸಿಕ್ಕಿದಾಗ ನನಗೆ ಏನಪ್ಪ ಸಿಗುತ್ತೆ, ಸೊ ನನಗೆ ಈ ಏರಿಯಾ ಮತ್ತೆ ಈ ಏರಿಯಾ ಸಿಗುತ್ತೆ. ಸೊ ಈ ಏರಿಯಾ ಮೈನಸ್ ಈ ಏರಿಯಾ ಮಾಡಿದಾಗ ನನಗೆ ಇಲ್ಲಿ ಫ್ರಸ್ಟಮ್ ಆಫ್ ಎ ಕೋನ್ CSA ನನಗೆ ಸಿಗ್ತಾ ಇರುತ್ತೆ. ಸೊ ಈ ತರ ನಾವು ಫ್ರಸ್ಟಮ್ ಆಫ್ ಎ ಕೋನ್ CSA ಕಂಡಿಡ್ತೀವಿ. ಸೊ CSA ಆಫ್ ಫ್ರಸ್ಟಮ್ ಅಂದ್ಬಿಟ್ಟು CSA ಆಫ್ ಬಿಗರ್ ಕೋನ್ ಮೈನಸ್ CSA ಆಫ್ ಸ್ಮಾಲರ್ ಕೋನ್ ಆಗಿರುತ್ತೆ. ಇವಾಗ ಏನಪ್ಪಾ ಅಂತಂದ್ರೆ ಸೊ CSA ಆಫ್ ಫ್ರಸ್ಟಮ್ ಅಂದ್ಬಿಟ್ಟು ಏನಾಗುತ್ತೆ ಅಂತಂದ್ರೆ ಸೊ ಆಗಲೇ ನಾನು ಹೇಳ್ದಂಗೆ ಇದು ಅಂದ್ಬಿಟ್ಟು CSA ಆಫ್ ಬಿಗರ್ ಕೋನ್, ಸೊ ಇಲ್ಲಿ ಬಿಗರ್ ಕೋನ್ BC ಅಂತ ಬರಿತೀನಿ ಮೈನಸ್ CSA ಆಫ್ ಸ್ಮಾಲರ್ ಕೋನ್, CSA ಆಫ್ ಸ್ಮಾಲರ್ ಕೋನ್ SC ಅಂತ ಬರಿತೀನಿ. ಸೊ CSA ಆಫ್ ಬಿಗರ್ ಕೋನ್ ಮೈನಸ್ CSA ಆಫ್ ಸ್ಮಾಲರ್ ಕೋನ್ ಮಾಡಿದಾಗ ನಮಗೆ CSA ಆಫ್ ಫ್ರಸ್ಟಮ್ ನಮಗೆ ಸಿಗ್ತಾ ಇರುತ್ತೆ. ಸೊ ಇವಾಗ ನಾವ್ ಏನಪ್ಪ ಮಾಡೋಣ ಅಂತಂದ್ರೆ ಸೊ ನಮಗೆ ಬಿಗರ್ ಕೋನ್ ಕಾಣಿಸ್ತದೆ, ಒಂದು ಸ್ಮಾಲರ್ ಕೋನ್ ಕಾಣಿಸ್ತದೆ. ಸೊ ಒಂದು ಡಯಾಗ್ರಾಮ್ ಮಾಡ್ಕೊಂಡ್ಬಿಡೋಣ. ಸೊ ಡಯಾಗ್ರಾಮ್ ಮಾಡ್ಕೊಂಡ್ಮೇಲೆ ಅನಲೈಸ್ ಮಾಡೋಣ ನಾವ್ ಹೆಂಗೆ ಮಾಡ್ಬೋದು ಅಂತ. ಸೊ ಫಸ್ಟ್ ನಾವ್ ಏನ್ ಮಾಡೋಣ ಅಂತಂದ್ರೆ ಒಂದು ದೊಡ್ಡ ಕೋನ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಮಗೆ ಇಲ್ಲಿ ಒಂದು ದೊಡ್ಡ ಕೋನ್ ಕಾಣಿಸ್ತದೆ. ಸೊ ಈ ಕೋನ್ ಕಟ್ ಮಾಡಿದಾಗ ನಮಗೆ ಇನ್ನೊಂದು ಚಿಕ್ಕ ಕೋನ್ ಕಾಣಿಸ್ತಾ ಇರುತ್ತೆ ಅಂತ ಅಂದ್ರೆ ನಮ್ಗೆ ಇಲ್ಲಿ ಇನ್ನೊಂದು ಚಿಕ್ಕ ಕೋನ್ ನಮಗೆ ಕಾಣಿಸ್ತಾ ಇರುತ್ತೆ. ಸೊ ನಾವೇನಪ್ಪ ಮಾಡೋಣ ಅಂತಂದ್ರೆ ಸೊ ಫಸ್ಟ್ ನಾವೇನ್ ಮಾಡೋಣ, ಸೊ ಇಲ್ಲಿ ಚಿಕ್ಕ ಸರ್ಕಲ್ ಕೋನ್ ಏನ್ ಕಾಣಿಸ್ತದೆ ಇದು ರೇಡಿಯಸ್ R1 ಅಂತ ಅನ್ಕೊಳ್ಳೋಣ. ದೊಡ್ಡ ಕೋನಿನ ರೇಡಿಯಸ್ ನಾವು R2 ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಏನಪ್ಪ ಮಾಡೋಣ ಅಂತಂದ್ರೆ ಸೊ ಫಸ್ಟ್ ಈ ದೊಡ್ಡ ಕೋನ್ ಏನ್ ಕಾಣಿಸ್ತಾ ಇದೆ ಇದು ಸ್ಲ್ಯಾಂಟ್ ಹೈಟ್ ನಾವು L1 ಅಂತ ತಗೊಳ್ಳೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಚಿಕ್ಕ ಕೋನ್ ಏನ್ ಕಾಣಿಸ್ತಾ ಇದೆ ಸೊ ಇದು ಸ್ಲ್ಯಾಂಟ್ ಹೈಟ್ ನಾವು L2 ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಈ ಕೋನ್ ಫ್ರಸ್ಟಮ್ ಏನಿದೆ ಸ್ಲ್ಯಾಂಟ್ ಹೈಟ್ ಅದು ನಾವು L ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ನಮ್ಗೆ ಏನಪ್ಪ ಸಿಗ್ತಾ ಇದೆ ಅಂತಂದ್ರೆ ಸೊ ನೆಕ್ಸ್ಟ್ ನಾವು ಹೈಟ್ ಬಗ್ಗೆ ಮಾತಾಡೋಣ. ಸೊ ಹೈಟ್ ಬಗ್ಗೆ ಮಾತಾಡಿದಾಗ ಫುಲ್ ಕೋನಿನ ಹೈಟ್ ನಾವು H1 ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಹೈಟ್ ಆಫ್ ದ ಸ್ಮಾಲರ್ ಕೋನ್ ನಾವು H2 ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ಹೈಟ್ ಆಫ್ ದ ಫ್ರಸ್ಟಮ್ ಏನಿದೆ ಅಂದ್ರೆ ಹೈಟ್ ಆಫ್ ದ ಫ್ರಸ್ಟಮ್ ಅಂದ್ರೆ R1 R2 ನಾವು ಜಾಯಿನ್ ಮಾಡಿದಾಗ ಸೊ ಇದು ನಮ್ಮ ಹೈಟ್ ಆಫ್ ದ ಫ್ರಸ್ಟಮ್ ಆಗಿರುತ್ತೆ. ಸೊ ಈ ಲೆಂತ್ ನಮ್ಮ ಹೈಟ್ ಆಗಿರುತ್ತೆ. ಸೊ ಇದು ನಾನು ಇಲ್ಲಿ ಬರಲ್ಲ ಈಚೆ ಕಡೆ ಬರ್ಕೊಂತೀನಿ. ಸೊ ಈ ಹೈಟ್ ನನ್ನ H ಆಗಿರುತ್ತೆ, ಇದನ್ನ H ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಇವಾಗ ಏನಪ್ಪ ಮಾಡೋಣ ಅಂತಂದ್ರೆ ಸೊ ಫಸ್ಟ್ ಇವಾಗ ನಾವು ಇದನ್ನ ಇಲ್ಲೊಂದು ಜಾಯಿನ್ ಮಾಡೋಣ. ಸೊ ನೆಕ್ಸ್ಟ್ ನಮ್ಗೆ ಇವಾಗ ಏನಪ್ಪ ಜಾಯಿನ್ ಮಾಡಿದಾಗ ನಮಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿದಾಗ ಸೊ ಇದು ನಮ್ಮ 90 ಡಿಗ್ರಿ ಆಗಿರುತ್ತೆ, ಈ ಆಂಗಲ್ ಕೂಡ 90 ಡಿಗ್ರಿ ಆಗಿರುತ್ತೆ. ಸೊ ಫಸ್ಟ್ ಇವಾಗ ನಮಗೆ ಎರಡು ಟ್ರಯಾಂಗಲ್ ಕಾಣಿಸ್ತದೆ. ಫಸ್ಟ್ ಇದನ್ನ ನೇಮ್ ಮಾಡ್ಕೊಂಡ್ಬಿಡೋಣ. ಸೊ ಇದನ್ನ OABCD ಅಂತ ನೇಮ್ ಮಾಡ್ಕೊಂತೀನಿ. ಸೊ ನಿಮ್ಗೆ ಇವಾಗ ಎರಡು ಟ್ರಯಾಂಗಲ್ ಕಾಣಿಸ್ತದೆ. ಯಾವ್ದಪ್ಪ ಎರಡು ಟ್ರಯಾಂಗಲ್ ಅಂತಂದ್ರೆ ಟ್ರಯಾಂಗಲ್ OAB ಅಂಡ್ ಟ್ರಯಾಂಗಲ್ OCD. ಸೊ OAB ಬಂದ್ಬಿಟ್ಟು ಸ್ಮಾಲ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆ, ಅಂದ್ರೆ ಈ ರೈಟ್ ಆಂಗಲ್ ಟ್ರಯಾಂಗಲ್. OCD ಬಂದ್ಬಿಟ್ಟು ನಿಮ್ಮ ಬಿಗ್ಗರ್ ಟ್ರಯಾಂಗಲ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿದೆ. ಸೊ ಫಸ್ಟ್ ಎರಡು ಸಿಮಿಲರ್ ಅಂತ ಪ್ರೂವ್ ಮಾಡ್ಕೊಳ್ಳೋಣ. ಸೊ ಎರಡು ಟ್ರಯಾಂಗಲ್ ತಗೊಂಡಾಗ ನಿಮ್ಗೆ ಏನಪ್ಪ ಕಾಣಿಸ್ತಾ ಇದೆ ಅಂತಂದ್ರೆ ಸೊ ಫಸ್ಟ್ ನಿಮ್ಗೆ ಆಂಗಲ್ A is equal to ಆಂಗಲ್ C ಕಾಣಿಸ್ತದೆ ಬಿಕಾಸ್ 90 ಡಿಗ್ರಿ. ನೆಕ್ಸ್ಟ್ ಆಂಗಲ್ O is equal to ಆಂಗಲ್ O, ನಾನು ಫುಲ್ ಕಂಪ್ಲೀಟ್ ಆಂಗಲ್ ಬರೀತಾ ಇಲ್ಲ. ಸೊ ಆಂಗಲ್ O is equal to ಆಂಗಲ್ O ಬಿಕಾಸ್ ಇದು ಬಂದ್ಬಿಟ್ಟು ಕಾಮನ್ ಆಂಗಲ್ ಆಗಿದೆ ಎರಡು ಟ್ರಯಾಂಗಲ್. ಸೊ ಏನಪ್ಪಾ ಅಂತಂದ್ರೆ ಸೊ ಇವಾಗ ಎರಡು ಟ್ರಯಾಂಗಲ್ ಸಿಮಿಲರ್ ಆಗಿದೆ ಬೈ AA ಕ್ರೈಟೀರಿಯಾ. ದೇರ್ಫೋರ್ ನಾನು ಏನಪ್ಪ ಯೂಸ್ ಮಾಡ್ಕೊಬಹುದು, ಸೊ ಬೈ CBCT ನಾನು ಏನ್ ಯೂಸ್ ಮಾಡ್ಕೊಬಹುದು. ಸೊ ಇಲ್ಲಿ ನಾನು ಏನ್ ಯೂಸ್ ಮಾಡ್ಕೊಬಹುದು ಅಂತಂದ್ರೆ ಸೊ OA ಡಿವೈಡೆಡ್ ಬೈ OC is equal to OB ಡಿವೈಡೆಡ್ ಬೈ OD is equal to ಸೊ ಇಲ್ಲಿ AB ಡಿವೈಡೆಡ್ ಬೈ CD. ಸೊ ಇದನ್ನ ನಾನು ಬರ್ಕೊಬಹುದು. ಸೊ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಅಂತಾರೆ ಇಲ್ಲಿ ಫಾರ್ ಎಕ್ಸಾಂಪಲ್ OA ಅಂತ ಏನಪ್ಪಾ ಅಂತಾರೆ ಸೊ OA ಬಂದ್ಬಿಟ್ಟು ಏನು ಅಂತಂದ್ರೆ ಸೊ OA ಲೆಂತ್ ಬಂದ್ಬಿಟ್ಟು L2 ಆಗಿದೆ. ಸೊ ಇಲ್ಲಿ ನಾನು OA ಬಂದ್ಬಿಟ್ಟು L2 ಅಂತ ಬರ್ಕೊಂತೀನಿ. ಸೊ ಇಲ್ಲಿ ಇದನ್ನ ಈ ಕಡೆ ಕಂಟಿನ್ಯೂ ಮಾಡ್ತಾರ್ತೀನಿ. ಸೊ ಇದನ್ನ ಆಮೇಲೆ ಬರೋಣ. ಸೊ ಇದಕ್ಕೆ ನಾವು ಆಮೇಲೆ ಬರ್ತಾ ಇರೋಣ. ಸೊ ಇವಾಗ ಏನಪ್ಪ ನಮಗೆ ಸಿಕ್ಕಿದೆ ಅಂತಂದ್ರೆ ಸೊ OA ಬಂದ್ಬಿಟ್ಟು L2 ಆಗಿದೆ. ಸೊ L2 ಡಿವೈಡ್ ಬೈ OC ಬಂದ್ಬಿಟ್ಟು L1 ಆಗಿದೆ. ಸೊ L2 ಬೈ L1 is equal to OB ಲೆಂತ್ ತಗೊಂಡಾಗ ನಮಗೆ H2 ಆಗಿದೆ.
ಸೊ H2/H1 ಇಸ್ ಈಕ್ವಲ್ ಟು OD ಬಂದ್ಬಿಟ್ಟು H1 ಆಗಿದೆ. ನೆಕ್ಸ್ಟ್ AB ತಗೊಂಡಾಗ ಸೊ AB ಏನ್ ಲೆಂತಪ್ಪ ಅಂತಂದ್ರೆ ಸೊ AB ಬಂದ್ಬಿಟ್ಟು R1 ಆಗಿದೆ ಇಸ್ ಈಕ್ವಲ್ ಟು ಸೊ R1/R2 ಆಗಿದೆ. ಸೊ ನಾವ್ ಏನಪ್ಪ ಮಾಡಿದೀವಿ ಇಲ್ಲಿ, ಸೊ ಇಲ್ಲಿ ನಾವು L2/L1 ಇಸ್ ಈಕ್ವಲ್ ಟು H2/H1 ಇಸ್ ಈಕ್ವಲ್ ಟು R1/R2 ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿ ನಮ್ಗೆ ಏನಪ್ಪ ಗೊತ್ತು, CSA ಆಫ್ ಫ್ರಸ್ಟಮ್ ಇಸ್ ಈಕ್ವಲ್ ಟು CSA ಆಫ್ ಬಿಗ್ಗರ್ ಕೋನ್ ಮೈನಸ್ CSA ಆಫ್ ಸ್ಮಾಲರ್ ಕೋನ್ ಅಂತ ಗೊತ್ತಿದೆ. ಸೊ ನಮಗೆ CSA ಆಫ್ ಕೋನ್ ಸೊ ನಿಮಗೆ ಜ್ಞಾಪಕ ಇದ್ರೆ LSA CSA ಆಫ್ ಕೋನ್ ಏನಪ್ಪಾ ಅಂತಂದ್ರೆ πRL ಆಗಿತ್ತು. ಸೊ ನಮಗೆ CSA ಆಫ್ ಫ್ರಸ್ಟಮ್ ಇಸ್ ಈಕ್ವಲ್ ಟು πRL1 ಮೈನಸ್ πR2L2 ಆಗಿದೆ. ಬಿಕಾಸ್ ಏನಕ್ಕೆ ಅಂತಂದ್ರೆ ನೀವು ತಗೊಂಡಾಗ ಬಿಗ್ಗರ್ ಕೋನ್ ತಗೊಂಡಾಗ ಸೊ ಬಿಗ್ಗರ್ ಕೋನ್ ಸೊ ನಿಮಗೆ ಮಿಸ್ಟೇಕ್ ಆಗುತ್ತೆ. ಸೊ ಇವಾಗ ಏನಪ್ಪಾ ಅಂತಂದ್ರೆ ಸೊ CSA ಆಫ್ ಕೋನ್ ಬಂದ್ಬಿಟ್ಟು πRL ಆಗಿದೆ. ಸೊ CSA ಆಫ್ ಬಿಗ್ಗರ್ ಕೋನ್ ಸೊ ಬಿಗ್ಗರ್ ಕೋನ್ಗೆ R ಬಂದ್ಬಿಟ್ಟು R2 ಆಗಿದೆ, ಲೆಂತ್ L ಬಂದ್ಬಿಟ್ಟು ನಮಗೆ L1 ಆಗಿದೆ. ಸೊ ಇಲ್ಲಿ ನಮಗೆ πR2L1 ಮೈನಸ್ ಏನಪ್ಪಾ ಅಂದ್ರೆ CSA ಆಫ್ ಸ್ಮಾಲರ್ ಕೋನ್. ಸೊ CSA ಆಫ್ ಸ್ಮಾಲರ್ ಕೋನ್ ಅಂತಂದ್ರೆ πRL ಆಗಿದೆ, ಇದಕ್ಕೆ ನಮಗೆ ರೇಡಿಯಸ್ R1 ಆಗಿದೆ, ಲೆಂತ್ ಬಂದ್ಬಿಟ್ಟು L2 ಆಗಿದೆ. πRL1 ಮೈನಸ್ πRL2. ಸೊ ಇವಾಗ ನಾವು ಏನಪ್ಪ ಕಂಡುಹಿಡಿತಾ ಇದೀವಿ, CSA ಆಫ್ ನಾವು ಫ್ರಸ್ಟಮ್ ಅನ್ನು ನಾವು ಕಂಡುಹಿಡಿತಾ ಇದ್ದೀವಿ. ಸೊ CSA ಆಫ್ ಫ್ರಸ್ಟಮ್ ನಾವು ಕಂಡುಹಿಡಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು, ಸೊ ಇದು ನಮ್ಮ ಫ್ರಸ್ಟಮ್ ಆಗಿದೆ. ಸೊ ಫ್ರಸ್ಟಮ್ ಅಲ್ಲಿ ರೇಡಿಯಸ್ ಇದು R1 ರೇಡಿಯಸ್ ಮತ್ತೆ ಇದು R2 ರೇಡಿಯಸ್ ಮತ್ತೆ ಇದು ಸ್ಲಾಂಟ್ ಹೈಟ್ ನಾವು L ಅಂತ ಅನ್ಕೊಂಡಿದೀವಿ, ಮತ್ತೆ ಇದು ಹೈಟ್ ಬಂದ್ಬಿಟ್ಟು ನಾವು H ಅಂತ ಅನ್ಕೊಂಡಿದೀವಿ. ಸೊ ನೀವು ನೋಡಿದಾಗ CSA ಆಫ್ ಫ್ರಸ್ಟಮ್ ನೀವು ನೋಡಿದಾಗ ಇಲ್ಲಿ ಡಯಾಗ್ರಾಮ್ ಅನ್ನು ಅನಲೈಸ್ ಮಾಡಿದಾಗ ನಮಗೆ R1 R2 ಇರಬೇಕು, ನಮ್ಮ ಫಾರ್ಮುಲಾ R1 R2 ಇರಬೇಕು, H ಇರಬೇಕು ಮತ್ತೆ L ಇರಬೇಕು. ಸೊ R1 R2 H ಮತ್ತೆ L ಇದಿಷ್ಟು ಬಿಟ್ಬಿಟ್ಟು ಬೇರೆ ಏನು ಇರಬಾರ್ದು. ಸೊ ಬೇರೆ ಏನು ಇರಬಾರ್ದು ಅಂತಂದ್ರೆ ಸೊ ಬೇರೆ ಏನಪ್ಪಾ ಇದೆ, ಸೊ ಇಲ್ಲಿ R1 R2 ಇದೆ, ಓಕೆ R1 R2 ಇರಬಹುದು. ಇಲ್ಲಿ L1 ಮತ್ತೆ L2 ಇದೆ, ಸೊ L1 ಮತ್ತೆ L2 ಇರಬಾರ್ದು, ಬರೀ L ಇರಬೇಕು. ಸೊ ನಾವೇನ್ ಮಾಡೋಣ, L1 L2 ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ, L2 ನ ಬೇರೆ ತರ ಬರ್ಕೊಳ್ಳೋಣ ಮತ್ತೆ L1 ನಾವು ಬೇರೆ ತರ ಬರ್ಕೊಳ್ಳೋಣ. ಸೊ ಹೆಂಗಪ್ಪ ಬರ್ಕೊಳ್ಳೋಣ ಅಂತಂದ್ರೆ ನೀವು ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡೋದು ಕೇರ್ಫುಲಿ. ಸೊ ಈ ಲೆಂತ್ ಎಷ್ಟಪ್ಪ ಏನಪ್ಪ ಆಗಿದೆ ಅಂತಂದ್ರೆ ಸೊ L2 ಬಂದ್ಬಿಟ್ಟು ನೀವು ನೋಡಬಹುದು L1 ಮೈನಸ್ L ಆಗಿದೆ. ಸೊ L1 ಅಂತಂದ್ರೆ ಕಂಪ್ಲೀಟ್ ಈ ಡಿಸ್ಟೆನ್ಸ್ ಕೊಡ್ತಾ ಇದೆ, ಸೊ L1 ಅಂತಂದ್ರೆ ನನಗೆ ಈ ಡಿಸ್ಟೆನ್ಸ್ ಕೊಡ್ತಾ ಇದೆ. ಸೊ L2 ಮೈನಸ್ L1 ಮಾಡಿದಾಗ ನನಗೆ ಈ ಡಿಸ್ಟೆನ್ಸ್ ಕೊಡ್ತಾ ಇದೆ. ಸೊ L2 ನಾನು ಏನ್ ಬರ್ಕೊಬಹುದು, ಸೊ L1 ಮೈನಸ್ L ಅಂತ ಬರ್ಕೊಬಹುದು. ಸೊ ಫಾರ್ ಎಕ್ಸಾಂಪಲ್ ನಾನು L2 ಏನಪ್ಪ ಬರ್ಕೊಬಹುದು, ಸೊ ಇಲ್ಲೇ ಬರ್ಕೊಂತೀನಿ ಡೈರೆಕ್ಟ್ ಆಗಿ. ಸೊ L2 ನಾನು L1 ಸೊ L2 ನಾನು ಏನ್ ಬರ್ಕೊಬಹುದು, L1 ಮೈನಸ್ L ಅಂತ ಬರ್ಕೊಬಹುದು. ಸಿಮಿಲರ್ಲಿ H2 ನಾನು ಏನ್ ಮಾಡ್ಕೊಬಹುದು, ಸೊ ನನಗೆ H ಕೂಡ ಬೇಕು. ಸೊ ಫಸ್ಟ್ ನಾನು ಏನ್ ಮಾಡ್ಕೊಂತೀನಿ, L2 ಜೊತೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ L1 ಮೈನಸ್ L ಅಂತ. ಸೊ πR2L1 ಮೈನಸ್ πR1 ಇಂಟು ಇಲ್ಲಿ ನಾನು L1 ಮೈನಸ್ L ಬರ್ಕೊಂತೀನಿ. ಸೊ ಮಲ್ಟಿಪ್ಲೈ ಮಾಡೋಣ. ಸೊ ಮಲ್ಟಿಪ್ಲೈ ಮಾಡಿದಾಗ πR2L1 ಮೈನಸ್ πR1 ಇಂಟು L1 R1L ಮೈನಸ್ R1L1 ಮೈನಸ್ R1L ಆಗುತ್ತೆ. ಸೊ ಸರಿ ಪೈ ಆಗುತ್ತೆ. ಸೊ ಪೈ ಮೈನಸ್ ಪೈ ಇಂಟು R1L ಆಗುತ್ತೆ. ಸೊ ನೀವು ನೋಡ್ಬೋದು ಇವಾಗ ಇಲ್ಲಿ ನಮ್ಗೆ ಏನ್ ಕಾಣಿಸ್ತಾ ಇದೆ, ಸೊ ನಿಮ್ಗೆ L1 ಮತ್ತೆ L1 ನಿಮ್ಗೆ ಕಾಮನ್ ಆಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಇಲ್ಲಿ ಪ್ಲಸ್ ಆಗುತ್ತೆ. ಸೊ L1 ಪೈ L1 ಕಾಮನ್ ಸಿಗ್ತದೆ. ಸೊ ಪೈ L1 ಕಾಮನ್ ತಗೊಂಡಾಗ ಸೊ ನಮಗೆ ಮಿಕ್ಕಿರೋದು R2 ಮೈನಸ್ R1 ಪ್ಲಸ್ ಪೈ R1L ನಂಗೆ ಸಿಗ್ತಾ ಇದೆ. ಸೊ ನೀವು ಅಬ್ಸರ್ವ್ ಮಾಡಿದಾಗ ಇವಾಗ ನಮಗೆ R1 ಇದೆ, R2 ಮೈನಸ್ R1, ಸೊ R2 ಇರ್ಬೋದು, R1 ಇರ್ಬೋದು, L ಬಂದಿದೆ. ಸೊ ನಾನು ಏನ್ ಮಾಡಿದೆ, L2 ಜಾಗದಲ್ಲಿ L ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನನಗೆ ಏನು ಬೇಕು, ನನಗೆ L ಬೇಕು, L1 ಇದೆ. ಸೊ ನನಗೆ L1 ಇರಬಾರ್ದು, ನನಗೆ ಫಾರ್ಮುಲಲ್ಲಿ ಬರೀ R1 R2 H ಮತ್ತೆ L ಇರಬೇಕು. ಸೊ ನಂಗೆ ಇವಾಗ ಏನ್ ಬೇಕು, ಬರೀ CSA ಮಾತಾಡಿದಾಗ ನಮಗೆ H ಕೂಡ ಬೇಕಾಗಿಲ್ಲ. ಸೊ ನಮಗೆ L1 ಜಾಗದಲ್ಲಿ ನಾನು L ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಹೆಂಗ ಬರ್ಕೊಂತೀನಿ ಅಂತಂದ್ರೆ ಸೊ ಇವಾಗ ನಾನು ಏನ್ ಮಾಡ್ಬೋದು ಅಂತಂದ್ರೆ ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ, ಇವಾಗ ನಾನು ಇದೆರಡನ್ನ ಈಕ್ವೇಟ್ ಮಾಡ್ತೀನಿ. ಯಾವ್ದು ಎರಡನ್ನ ಅಂತಂದ್ರೆ ಸೊ ಇಲ್ಲಿ ಇದನ್ನ ಮತ್ತೆ ಇದನ್ನ, ಸೊ ಎರಡನ್ನ ಈಕ್ವೇಟ್ ಮಾಡೋಣ. ಸೊ ಈಕ್ವೇಟ್ ಮಾಡಿದಾಗ ನಂಗೆ ಏನ್ ಸಿಗುತ್ತೆ ಅಂತಂದ್ರೆ ಸೊ L1 ಮೈನಸ್ L ಡಿವೈಡೆಡ್ ಬೈ L1 ಇಸ್ ಈಕ್ವಲ್ ಟು R1 ಬೈ R2 ನನಗೆ ಸಿಗುತ್ತೆ. ಸೊ R1 ಬೈ R2 ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ಇದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಇದನ್ನ ಇಲ್ಲಿ ಸಾಲ್ವ್ ಮಾಡೋಣ. ಸೊ L1 ಮೈನಸ್ L ಡಿವೈಡೆಡ್ ಬೈ L1 ಇಸ್ ಈಕ್ವಲ್ ಟು R1 ಬೈ R2 ಆಗುತ್ತೆ. ಸೊ ಇವಾಗ R1 ಬೈ R2 ನಾವು ತಗೊಂಡಾಗ ಸೊ ನಮ್ಗೆ ಇವಾಗ ಸೊ R1 ಬೈ R2 ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ L1 R2 ಮೈನಸ್ L R2 ಇಸ್ ಈಕ್ವಲ್ ಟು L1 R ಸಿಗುತ್ತೆ. ಸೊ ಇವಾಗ ನಾವ್ ಏನ್ ಮಾಡೋಣ, L1 ಈ ಕಡೆ ತಗೊಂಡ್ಬರೋಣ, ಇದನ್ನ ಆ ಕಡೆ ಕಳ್ಸೋಣ. ಸೊ L1 R2 ಮೈನಸ್ L1 R ಇಸ್ ಈಕ್ವಲ್ ಟು L R2. ಸೊ ಇದನ್ನ ಏನಕ್ಕೆ L1 ನಾನು ಈ ಕಡೆ ತಗೊಂಡ್ಬಂದೆ ಅಂತಂದ್ರೆ ನೀವು ನೋಡಬಹುದು L1 ಇದೆ. ಸೊ L1 ಇದ್ದಾಗ L1 ಕಾಮನ್ ತಗೊಬಹುದು. ಸೊ ಅದಕ್ಕೆ ತರ ಮಾಡ್ತಿದ್ದೀನಿ. ಸೊ L1 ಕಾಮನ್ ತಗೊಂತೀನಿ. ನೀವು ಕೇಳ್ಬೋದು ನಾನು ಏನಕ್ಕೆ L1 ಕಾಮನ್ ತಗೊಂತ ಈ ಕಡೆ R2 ಕಾಮನ್ ತಗೊಂತ ಇಲ್ಲ ಅಂತಂದ್ರೆ ಸೊ ನನಗೆ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ನಾನು L1 ಜಾಗದಲ್ಲಿ ನಾನು L ಅನ್ನು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅಂದ್ರೆ L1 ಫಾರ್ಮುಲಾ ಇರಬಾರ್ದು. ಸೊ ಅದಕ್ಕೆ ನಾನು L1 ಕಾಮನ್ ತಗೊಂತೀನಿ. ಸೊ L1 ಕಾಮನ್ ತಗೊಂಡು ಅದನ್ನ ಎಲಿಮಿನೇಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ನನಗೆ R2 ಕಾಮನ್ ತಗೊಂಡಿಲ್ಲ. ಸೊ ಏನಪ್ಪ L1 ಕಾಮನ್ ತಗೊಂಡಾಗ ಮಿಕ್ಕಿರೋದು ನನಗೆ R2 ಮೈನಸ್ R ಇಸ್ ಈಕ್ವಲ್ ಟು L R2 ಆಗುತ್ತೆ. ಸೊ ಇವಾಗ ಏನಪ್ಪ ಮಾಡ್ತೀನಿ, R2 ಮೈನಸ್ R ಈ ಕಡೆ ಕಳಿಸ್ತೀನಿ. ಸೊ ಇವಾಗ ನಂಗೆ ಏನಪ್ಪ ಸಿಗುತ್ತೆ, ಸೊ ಇದು L1 R1 ಆಗುತ್ತೆ. ಸೊ ಇದು L1 R1 ಸೊ ಇದು R2 ಮೈನಸ್ R1 ಆಗುತ್ತೆ.
ಸೊ L1 is equal to L R2 divided by R2 minus R1 ಆಯಿತು. ಸೊ ನಾನು L ಜಾಗದಲ್ಲಿ L1 ಜಾಗದಲ್ಲಿ ಏನಪ್ಪ ಬರ್ಕೊಬಹುದು ಅಂತಂದ್ರೆ L R2 into R2 minus R1 ಅಂತ ಬರ್ಕೊಬಹುದು. ಸೊ ನಾನು L1 ಜಾಗದಲ್ಲಿ ನಾನು L R2 ನ ಸಬ್ಸ್ಟಿಟ್ಯೂಟ್ ಮಾಡ್ಕೊತೀನಿ. ಸೊ ಇದನ್ನ ಈಕ್ವೇಷನ್ 1 ಅಂತ ಹಾಕೊಂಡ್ರೆ ಸೊ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 1 ಇದನ್ನ ಈಕ್ವೇಷನ್ 1 ಅಂತ ಕರೀರಿ, ಇದನ್ನ ಈಕ್ವೇಷನ್ 2 ಅಂತ ಕರೀರಿ. ಸೊ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 1 ಈ ಈಕ್ವೇಷನ್ 2 ಮಾಡಿದಾಗ ಸೊ L1 ಜಾಗದಲ್ಲಿ ನಾನು ಸೊ ಏನ್ ಬರ್ಕೊಂತೀನಿ L R2 divided by R2 minus R1 so into R2 minus R1 plus pi R1 into L ಅಂತಿದೆ. ಸೊ R2 minus R1 ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಇಲ್ಲಿ ಏನ್ ಮಿಕ್ಕಿದೆ ನಿಮಗೆ pi L R2 plus pi R1 L ಮಿಕ್ಕಿದೆ. ಸೊ ನೀವು ನೋಡಬಹುದು ಏನ್ ಕಾಮನ್ ಇದೆ, ಇದರಲ್ಲೂ ಪೈ ಇದೆ, ಇದರಲ್ಲೂ ಪೈ ಇದೆ, ಪೈ ಕಾಮನ್ ಇದೆ, ಎಲ್ ಕಾಮನ್ ಇದೆ. ಸೊ ಪೈ ಮತ್ತೆ ಎಲ್ ಕಾಮನ್ ತಗೊಂಡಾಗ ಸೊ ಪೈ ಇಂಟು ಎಲ್ ಮಿಕ್ಕಿರೋದು R2 plus R1. ಸೊ ಇದೇ ನಿಮ್ಮ CSA ಆಫ್ ಫಸ್ಟ್ ಟರ್ಮ್ ಆಗಿರುತ್ತೆ. ಸೊ ನೀವು ನೋಡಬಹುದು ಇದನ್ನ ಹೆಂಗ್ ಬರೀಬಹುದು, ನಾನು ಪೈ R1 plus R2 into L. ಸೊ ಇದು ನಿಮ್ಮ CSA ಆಫ್ ಫಸ್ಟ್ ಟರ್ಮ್ ಆಗಿರುತ್ತೆ. ಸೊ ನೀವು ನೋಡಬಹುದು ಫಾರ್ಮುಲಾ ಅದೇ ಬಂದಿದೆ ಪೈ ಇಂಟು R1 plus R2 into L. ಇದು ನಮ್ಮ CSA ಆಫ್ ಫಸ್ಟ್ ಟರ್ಮ್ ಆಗಿರುತ್ತೆ. ಸೊ ನಿಮಗೆ ಫಾರ್ಮುಲಾ ಹೆಂಗೆ ಬಂತು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ CSA ಆಫ್ ಫಸ್ಟ್ ಟರ್ಮ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಸೊ ಇದು ಜಸ್ಟ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಸೊ ನೀವು ಕೇಳ್ತಾ ಇದ್ದೀರಾ, ಸ್ವಲ್ಪ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಸೊ ಡೈರೆಕ್ಟ್ ಆಗಿ ಫಾರ್ಮುಲಾ ಜ್ಞಾಪಕ ಮಾಡ್ಕೊತಾರೆ, ಸೊ ಜ್ಞಾಪಕ ಇಟ್ಕೊಂಡು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾರೆ. ಸೊ ಇನ್ನೊಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ಗೆ ಡೌಟ್ ಇರುತ್ತೆ ಈ ಫಾರ್ಮುಲಾ ಹೆಂಗ್ ಬಂತು ಅಂತ. ಸೊ ಕ್ಯೂಬಾಯ್ಡ್ ಗೆ, ಕೋನ್ ಗೆ, ಸಿಲಿಂಡರ್ ಗೆ, ಸ್ಪಿಯರ್ ಗೆ ಇದಕ್ಕೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಇದಕ್ಕೆ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಸೊ ಏನ್ ಮಾಡ್ತಾರೆ, ಸ್ವಲ್ಪ ಜನ ಸ್ಟೂಡೆಂಟ್ ಈ ತರ ಥಿಂಕ್ ಮಾಡ್ತಾರೆ, ಓಕೆ ಈಸಿ ಇರೋದಕ್ಕೆ ಮಾತ್ರ ಎಕ್ಸ್ಪ್ಲೈನ್ ಮಾಡ್ಬಿಟ್ರು. ಸೊ ಕ್ಯೂಬಾಯ್ಡ್, ಕ್ಯೂಬ್ ಎಲ್ಲ, ಕೋನ್ ಎಲ್ಲ ಈಸಿ ಇತ್ತು, ಅದನ್ನ ಈಸಿ ಇತ್ತು ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಫಸ್ಟ್ ಟೈಮ್ ಸ್ವಲ್ಪ ಕಷ್ಟ ಇದೆ, ಸೊ ಟೀಚರ್ಸ್ ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ, ಸೊ ಅದಕ್ಕೆ ಅವ್ರು ಎಕ್ಸ್ಪ್ಲೈನ್ ಮಾಡಲ್ಲ ಅಂತ ಅನ್ಕೊಂತಾರೆ. ಸೊ ಅದಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ, ಸೊ ಅದಕ್ಕೆ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ ಸೊ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ CSA ಆಫ್ ಫಸ್ಟ್ ಟರ್ಮ್ ನಿಮ್ಗೆ ಹೆಂಗ್ ಬಂತು ಅಂತ. ಸೊ ನಿಮ್ಗೆ ಅರ್ಥ ಇಲ್ಲ ಅಂತಂದ್ರೆ ಸೊ ಒಂದು ಸಮ್ಮರಿ ತರ ಹೇಳ್ತೀನಿ ಏನ್ ಮಾಡಿದ್ವಿ ಅಂತ. ಸೊ ಫಸ್ಟ್ ಟೈಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಒಂದು ದೊಡ್ಡ ಕೋನ್ ತಗೊಂತೀರಾ. ಸೊ ದೊಡ್ಡ ಕೋನ್ ತಗೊಂಡು ಕಟ್ ಮಾಡಿದಾಗ ನಿಮ್ಗೆ ಎರಡು ಪಾರ್ಟ್ ಸಿಗುತ್ತೆ, ಒಂದು ಚಿಕ್ಕ ಕೋನು, ಇನ್ನೊಂದು ಕೆಳಗಡೆ ಪಾರ್ಟ್ ಸಿಗುತ್ತೆ. ಸೊ ಕೆಳಗಡೆ ಪಾರ್ಟ್ ಅನ್ನು ನಾವು ಫಸ್ಟ್ ಟೈಮ್ ಅಂತ ಕರಿತೀವಿ. ಫಸ್ಟ್ ಟೈಮ್ ರಿಯಲ್ ಲೈಫ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ನಿಮಗೆ ವಾಟರ್ ಗ್ಲಾಸು, ಟರ್ಕಿ ಕ್ಯಾಪು ಇದರ ನಿಮಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ಇವಾಗ CSA ಆಫ್ ಫಸ್ಟ್ ಟೈಮ್ ನಾವು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ ಸೊ ನಾವು ಫಸ್ಟ್ ಏನ್ ಮಾಡ್ತೀವಿ, ನಮಗೆ ಫಸ್ಟ್ ಟೈಮ್ ಹೆಂಗ್ ಬರ್ತಾ ಇದೆ ಅಂತಂದ್ರೆ ನಮಗೆ ದೊಡ್ಡ ಕೋನ್ ತಗೊಂಡು ಕಟ್ ಮಾಡಿದಾಗ ನಮಗೆ ಫಸ್ಟ್ ಟೈಮ್ ಸಿಗ್ತಾ ಇದೆ. ಸೊ ನಾನು ಏನ್ ಮಾಡ್ತೀನಿ, ಸೊ CSA ಆಫ್ ಫಸ್ಟ್ ಟರ್ಮ್ ಅಂದ್ಬಿಟ್ಟು CSA ಆಫ್ ಬಿಗ್ಗರ್ ಕೋನ್ ಮೈನಸ್ CSA ಆಫ್ ಸ್ಮಾಲರ್ ಕೋನ್ ಮಾಡಿದಾಗ ನನಗೆ CSA ಆಫ್ ಫಸ್ಟ್ ಟರ್ಮ್ ನನಗೆ ಸಿಗ್ತಾ ಇರುತ್ತೆ. ಸೊ ಈ ಫಾರ್ಮುಲಾ ಇಟ್ಕೊಂಡು ನಾನು ಏನಪ್ಪ ಮಾಡ್ತೀನಿ ಅಂದ್ರೆ ಫಸ್ಟ್ ದೊಡ್ಡ ಕೋನ್ ಮಾಡ್ಕೊಂತೀನಿ, ನೆಕ್ಸ್ಟ್ ನಾನು ನೇಮ್ ಮಾಡ್ಕೊಂತೀನಿ R1 R2 L1 L2 H2 ಅಂತ. ಸೊ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು ಆ ತರ ಹೋಗಿ ನೋಡ್ಕೊಬಹುದು. ನೆಕ್ಸ್ಟ್ ಏನಪ್ಪ ಮಾಡ್ತೀನಿ ಅಂತಂದ್ರೆ ಜಾಯಿನ್ ಮಾಡ್ತೀನಿ, ಒಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂತೀನಿ, ನನಗೆ ಎರಡು ಟ್ರಯಾಂಗಲ್ ಸಿಗುತ್ತೆ, OAB ಮತ್ತೆ OCD. ಇದೆರಡು ಸಿಮಿಲರ್ ಅಂತ ಪ್ರೂವ್ ಮಾಡ್ಬಿಟ್ಟು ಬೈ CPCT ಏನ್ ಮಾಡ್ಕೊಂತೀನಿ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರಯಾಂಗಲ್. ಇಲ್ಲ ಅಂತಂದ್ರೆ ನೀವು ನೋಡಬಹುದು, ನೀವೇನ್ ಯೂಸ್ ಮಾಡಬಹುದು, ಇಫ್ ಆಂಗಲ್ಸ್ ಆರ್ ಸಿಮಿಲರ್ ದೆನ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಈಕ್ವಲ್. ಈ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡ್ಕೊಂಡು OA by OC is equal to OB by OD is equal to AB by CD ಇದನ್ನ ಮಾಡ್ಕೊಂತೀನಿ. ಇಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂತೀನಿ, ಅಂದ್ರೆ L1 ಫಾರ್ ಎಕ್ಸಾಂಪಲ್ ನನಗೆ L2 by L1 is equal to H2 by H1 is equal to R1 by R2. ಸೊ L2 ನಾನು L1 minus L ಅಂತ ಬರ್ಕೊಂತೀನಿ, ಬಿಕಾಸ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ CSA ಆಫ್ ಫಸ್ಟ್ ಟರ್ಮ್ is equal to CSA ಆಫ್ ಬಿಗ್ಗರ್ ಕೋನ್ ಮೈನಸ್ CSA ಆಫ್ ಸ್ಮಾಲರ್ ಕೋನ್ ಆಗುತ್ತೆ. CSA ಆಫ್ ಬಿಗ್ಗರ್ ಕೋನ್ ಏನಪ್ಪಾ, ಸೊ ಕೋನ್ CSA ಏನು ಬೈ RL. ಸೊ ನಮಗೆ ಬಿಗ್ಗರ್ ಕೋನ್ಗೆ ರೇಡಿಯಸ್ R2 ಅಂತ ಸ್ಲಾಂಟ್ ಹೈಟ್ L1, ಸೊ ಬೈ R2 into L1 ಮೈನಸ್ ಸ್ಮಾಲರ್ ಕೋನ್ಗೆ ರೇಡಿಯಸ್ R1 ಸ್ಲಾಂಟ್ ಹೈಟ್ L2. ಸೊ ನಾನು ಏನ್ ಮಾಡ್ಬೇಕು, ಸೊ ನಾವು ಫಸ್ಟ್ ಟರ್ಮ್ ಆಫ್ ಕೋನ್ ತಗೊಂಡಾಗ ನನಗೆ ಸ್ಲಾಂಟ್ ಹೈಟ್ L ಇದೆ ಮತ್ತೆ ನನಗೆ ರೇಡಿಯಸ್ R1 R2 ಇದೆ. ಸೊ ನೀವು ಫಾರ್ಮುಲಾ ತಗೊಂಡಾಗ ನನಗೆ L1 ಮತ್ತೆ L2 ಇದೆ, ಬಟ್ ನನಗೆ ಫಾರ್ಮುಲಾ L1 L2 ಬೇಡ, ನನಗೆ ಜಸ್ಟ್ L ಬೇಕು. ಸೊ ನಾನು ಏನ್ ಮಾಡ್ತೀನಿ, L2 ನ ಇನ್ ಟರ್ಮ್ಸ್ ಆಫ್ L ಬರ್ಕೊಳ್ಳೋಕೆ ನಾನು ಟ್ರೈ ಮಾಡ್ತೀನಿ. ಸೊ ನಾನು ಏನ್ ಮಾಡ್ತೀನಿ, ಸೊ ಇಲ್ಲಿ L2 by L1 ಇತ್ತು, ಸೊ L2 ನಾನು L1 minus L ಅಂತ ಬರ್ಕೊಂತೀನಿ. ಸೊ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ ಇನ್ ಟರ್ಮ್ಸ್ ಆಫ್ L ಬರ್ಕೊಂತಾ ಇರೋದ್ರಿಂದ L2 ನ ಮತ್ತೆ L1 ನ ಎಲಿಮಿನೇಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀನಿ. ಸೊ ಸಿಂಪ್ಲಿಫೈ ಮಾಡ್ಕೊಂತೀನಿ, L2 ಎಲಿಮಿನೇಟ್ ಆಗುತ್ತೆ. ಸೊ L2 ಎಲಿಮಿನೇಟ್ ಆದ್ಮೇಲೆ L1 ನ ಇದು ರೇಷಿಯೋ ಈಕ್ವೇಟ್ ಮಾಡಿ, ಸೊ ಇದನ್ನ ಮತ್ತೆ ಇದನ್ನ ಈಕ್ವೇಟ್ ಮಾಡ್ಕೊಂತೀನಿ. ಸೊ ಈಕ್ವೇಟ್ ಮಾಡ್ಕೊಂಡು ಏನಪ್ಪ ಮಾಡ್ತೀನಿ ಅಂದ್ರೆ ಸಿಂಪ್ಲಿಫೈ ಮಾಡ್ತೀನಿ, ಮತ್ತೆ ಈಕ್ವೇಷನ್ 2 ಅಂತ ಬರುತ್ತೆ. ಇನ್ ಟರ್ಮ್ಸ್ ಆಫ್ L1 ನಾನು ಇನ್ ಟರ್ಮ್ಸ್ ಆಫ್ L ಬರ್ಕೊಂತೀನಿ, L ಬರ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಫೈನಲ್ ಆಗಿ ನನಗೆ CSA ಆಫ್ ಫಸ್ಟ್ ಟರ್ಮ್ ನನಗೆ ಸಿಗ್ತಾ ಇರುತ್ತೆ. ಸೊ ಇವಾಗ CSA ಆಫ್ ಫಸ್ಟ್ ಟರ್ಮ್ ನಮಗೆ ಸಿಕ್ತು. ಇವಾಗ ಟೋಟಲ್ ಸರ್ಫೇಸ್ ಏರಿಯಾ ಸಿಗೋಣ. ಸೊ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ ಎಕ್ಸಾಂಪಲ್ ಇವಾಗ CSA ಆಫ್ ಫಸ್ಟ್ ಟರ್ಮ್ ಅಂದ್ರೆ ಏನಪ್ಪ, ನಮಗೆ ಯಾವ ಏರಿಯಾ ಸಿಕ್ತು ಅಂತಂದ್ರೆ ಸೊ ನಮಗೆ ಶೇಡ್ ಮಾಡ್ತಿದ್ದೀನಿ ರೀಜನ್, ಬರೀ ನಮಗೆ ಈ ಏರಿಯಾ ಸಿಕ್ಕಿದೆ. ಸೊ ಟೋಟಲ್ ಏರಿಯಾ ಆಫ್ ಫಸ್ಟ್ ಟರ್ಮ್, ಸೊ TSA ಅಂತಂದ್ರೆ ನಾವು ಬೇಸು ಮತ್ತೆ ಫ್ಲೋರ್ ನ, ಸೀಲಿಂಗ್ ಮತ್ತೆ ಫ್ಲೋರ್ ನ ಇನ್ಕ್ಲೂಡ್ ಮಾಡಬೇಕು. ಸೊ ಇದರಲ್ಲಿ ಫ್ಲೋರ್ ಬಂದ್ಬಿಟ್ಟು ನಮಗೆ ದೊಡ್ಡ ಸರ್ಕಲ್, ಸೀಲಿಂಗ್ ಬಂದ್ಬಿಟ್ಟು ಚಿಕ್ಕ ಸರ್ಕಲ್ ಆಗಿದೆ. ಸೊ ನಾವು TSA ಬಗ್ಗೆ ಮಾತಾಡೋದು ಅಂತಂದ್ರೆ ಸೊ ಟೋಟಲ್ ಸರ್ಫೇಸ್ ಏರಿಯಾ ಬಂದ್ಬಿಟ್ಟು ಸೊ CSA by R1 plus R2 into L ಪ್ಲಸ್ ಇನ್ನ ಯಾವ ಏರಿಯಾ ಇನ್ಕ್ಲೂಡ್ ಮಾಡ್ಬೇಕು ನಾವು, ಈ ಏರಿಯಾ ಆಫ್ ಸ್ಮಾಲರ್ ಸರ್ಕಲ್ ಪ್ಲಸ್ ಏರಿಯಾ ಆಫ್ ಬಿಗ್ಗರ್ ಸರ್ಕಲ್. ಏರಿಯಾ ಆಫ್ ಸ್ಮಾಲರ್ ಸರ್ಕಲ್ ಬಂದ್ಬಿಟ್ಟು ಪೈ R1 ಸ್ಕ್ವೇರ್ ಪ್ಲಸ್ ಏರಿಯಾ ಆಫ್ ಸ್ಮಾಲರ್ ಬಿಗ್ಗರ್ ಸರ್ಕಲ್ ಬಂದ್ಬಿಟ್ಟು ಪೈ R2 ಸ್ಕ್ವೇರ್. ಇದೇ ನಿಮ್ಮ ಟೋಟಲ್ ಸರ್ಫೇಸ್ ಏರಿಯಾ ಆಗಿರುತ್ತೆ. ಸೊ ನೀವು ನೋಡಬಹುದು ಟೋಟಲ್ ಸರ್ಫೇಸ್ ಏರಿಯಾ, ಸೊ ಪೈ R1 R2 into L ಪ್ಲಸ್ ಪೈ R1 ಸ್ಕ್ವೇರ್ ಪ್ಲಸ್ ಪೈ R2 ಸ್ಕ್ವೇರ್.
ಸೊ ಇದು ನಮ್ಮ ಟೋಟಲ್ ಸರ್ಫೇಸ್ ಏರಿಯಾ ಆಗಿರುತ್ತೆ. ನೆಕ್ಸ್ಟ್ ಇವಾಗ ನಾವು ವಾಲ್ಯೂಮ್ ಬಗ್ಗೆ ಡಿಸ್ಕಸ್ ಮಾಡ್ತಾರೋಣ. ಸೊ ವಾಲ್ಯೂಮ್ ಅಂತ ಅಂದ್ರೆ ಸೊ ಈ ಗ್ಲಾಸ್ ಅಲ್ಲಿ ಅಥವಾ ಫ್ರಸ್ಟಮ್ ಆಫ್ ಕೋನ್ ಅಲ್ಲಿ ಎಷ್ಟು ನಾವು ಸ್ಟೋರ್ ಮಾಡ್ಕೊಬಹುದು, ಎಷ್ಟು ಕೆಪಾಸಿಟಿ ಇದೆ ಇದಕ್ಕೆ ಸ್ವಲ್ಪ ಅಮೌಂಟ್ ಅನ್ನ ಸ್ಟೋರ್ ಮಾಡ್ಕೊಳ್ಳೋಕೆ, ಇದನ್ನ ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ವಾಲ್ಯೂಮ್ ಬಗ್ಗೆ ಮಾತಾಡೋಣ. ಸೊ ವಾಲ್ಯೂಮ್ ಆಫ್ ಫ್ರಸ್ಟಮ್ ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಸೊ ಸಿಮಿಲರ್ಲಿ ಇಲ್ಲಿ ಏನ್ ಕ್ಯಾಲ್ಕುಲೇಟ್ ಮಾಡಿದ್ವಿ, CSA ಆಫ್ ಫ್ರಸ್ಟಮ್ ಇಸ್ ಈಕ್ವಲ್ ಟು CSA ಆಫ್ ಬಿಗ್ಗರ್ ಕೋನ್ ಮೈನಸ್ CSA ಆಫ್ ಸ್ಮಾಲರ್ ಕೋನ್. ಸಿಮಿಲರ್ಲಿ ವಾಲ್ಯೂಮ್ ಆಫ್ ಫ್ರಸ್ಟಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಬಿಗ್ಗರ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಸ್ಮಾಲರ್ ಕೋನ್. ಸೊ ನಿಮಗೆ ಬಿಗ್ಗರ್ ಕೋನ್ಸ್ ಇರುತ್ತೆ. ಸೊ ಬಿಗ್ಗರ್ ಕೋನ್ ಇಂದ ನೀವು ವಾಲ್ಯೂಮ್ ಆಫ್ ಸ್ಮಾಲರ್ ಕೋನ್ ನೀವು ಅದನ್ನ ಕಟ್ ಮಾಡಿದಾಗ ನಿಮಗೆ ಕೋನ್ ಒಂದು ಚಿಕ್ಕ ಕೋನ್ ನಿಮಗೆ ಈಚೆ ಬರ್ತಾ ಇದೆ. ಸೊ ಅಷ್ಟು ಕೆಪಾಸಿಟಿ ನೀವು ಈಚೆ ತೆಗಿತಾ ಇದ್ದೀರಾ. ಸೊ ವಾಲ್ಯೂಮ್ ಆಫ್ ಬಿಗ್ಗರ್ ಕೋನ್ ಮೈನಸ್ ವಾಲ್ಯೂಮ್ ಆಫ್ ಸ್ಮಾಲರ್ ಕೋನ್ ಮಾಡಿದಾಗ ನಿಮಗೆ ವಾಲ್ಯೂಮ್ ಆಫ್ ಫ್ರಸ್ಟಮ್ ಸಿಗ್ತಾ ಇರುತ್ತೆ. ಸೊ ವಾಲ್ಯೂಮ್ ಆಫ್ ಕೋನ್ ನಿಮಗೆ ಗೊತ್ತು, ನಿಮಗೆ 1/3 πr²h. ಸೊ ಇವಾಗ ನಾನು ಯೂಸ್ ಮಾಡ್ಕೊಂಡು ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ನಿಮಗೆ ಇಲ್ಲೇ ಬಿಟ್ಟಿದ್ದೀನಿ CSA ಆಫ್ ಫ್ರಸ್ಟಮ್ ಹೇಗೆ ಕ್ಯಾಲ್ಕುಲೇಟ್ ಮಾಡಿದೀನಿ ಅಂತ. ಇದನ್ನ ರೆಡ್ ಪೆನ್ ಯೂಸ್ ಮಾಡ್ಕೊಂಡು ಮಾಡ್ತೀನಿ ಮಾರ್ಕರ್ ಅಲ್ಲಿ. ಇವಾಗ ಬ್ಲೂ ಮಾರ್ಕರ್ ಯೂಸ್ ಮಾಡ್ಕೊಂಡು ನಿಮಗೆ ಫ್ರಸ್ಟಮ್ ಆಫ್ ಕೋನ್ ಯೂಸ್ ಮಾಡ್ತೀನಿ, ಬಿಕಾಸ್ ಇಷ್ಟೇ ಸ್ಪೇಸ್ ಅಲ್ಲಿ ನಾವು ಸಾಲ್ವ್ ಮಾಡಕ್ಕಾಗಲ್ಲ. ಸೊ ಇಲ್ಲಿ ಕೂಡ ನಾನು ವಾಲ್ಯೂಮ್ ಆಫ್ ಫ್ರಸ್ಟಮ್ ಇಲ್ಲಿ ಕೂಡ ಸಿಂಪ್ಲಿಫಿಕೇಶನ್ ಮಾಡ್ಬೇಕಾಗತ್ತೆ. ಸೊ ಅವಾಗ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಸೊ ಇಲ್ಲಿ ಇದಿಷ್ಟು ರೆಡ್ ಕಲರ್ ಏನ್ ಮಾಡ್ತೀನಿ ಮಾರ್ಕರ್ ಅಲ್ಲಿ, ಇದು ನಿಮ್ಮ CSA ಆಗಿರುತ್ತೆ. ಬ್ಲೂ ಕಲರ್ ಅಲ್ಲಿ ಹೆಂಗೆ ಏನು ಬರಿತೀನಿ ಅದು ನಿಮ್ಮ ಡಿರೈವೇಶನ್ ಆಗಿರುತ್ತೆ ಫ್ರಸ್ಟಮ್ ಆಫ್ ಕೋನ್ಗೆ. So volume of frustum, so volume of frustum is equal to volume of bigger cone minus volume of smaller cone ಆಗಿರುತ್ತೆ. ಸೊ ವಾಲ್ಯೂಮ್ ಕೋನ್ ಬಂದ್ಬಿಟ್ಟು 1/3 πr² ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು 1/3 ಬಿಗ್ಗರ್ ಕೋನ್ ಗೆ ರೇಡಿಯಸ್ ಬಂದ್ಬಿಟ್ಟು R2 ಆಗಿದೆ. ಸೊ R2 ಪೈ 1/3 πr². h ಬಂದ್ಬಿಟ್ಟು ಸೊ ಬಿಗ್ಗರ್ ಕೋನ್ ಗೆ ಹೈಟ್ h1 ಆಗಿದೆ ಮೈನಸ್ 1/3 ಪೈ ಸ್ಮಾಲರ್ ಕೋನ್ ಗೆ ರೇಡಿಯಸ್ R1 ಆಗಿದೆ. ಸೊ R1² ಹೈಟ್ ಬಂದ್ಬಿಟ್ಟು h2 ಆಗಿದೆ. ಸೊ h2. ಸೊ ಇವಾಗ ನೀವೇನಪ್ಪ ನೋಡ್ಬೇಕು, ಸೊ ಇವಾಗ ನಮ್ಗೆ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಾವು ಫ್ರಸ್ಟಮ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ವಾಲ್ಯೂಮ್ ಆಫ್ ಫ್ರಸ್ಟಮ್ ನ. ಸೊ ಫ್ರಸ್ಟಮ್ ನೀವು ನೋಡಿದಾಗ, ಸೊ ಫ್ರಸ್ಟಮ್ ಅಂತ ಅಂದ್ರೆ ಬರೀ ಈ ಪಾರ್ಟ್ ಆಗಿದೆ. ಸೊ ನಿಮ್ಗೆ ಏನ್ ಕಾಣಿಸ್ತಾ ಇದೆ, ಬರೀ ನಿಮ್ಮ ಈ ಪಾರ್ಟ್ ಆಗಿದೆ ಫ್ರಸ್ಟಮ್. ಸೊ ಫ್ರಸ್ಟಮ್ ಗೆ ರೇಡಿಯಸ್ R1, ಸೊ ಇಲ್ಲಿ R2 ಮತ್ತೆ ಹೈಟ್ h, ಮತ್ತೆ ಇಲ್ಲಿ ಸ್ಲ್ಯಾಂಟ್ ಹೈಟ್ ನಮಗೆ L ಅಂತ ಕೊಟ್ಟಿದ್ದಾರೆ. ಸೊ ನೀವು ನೋಡಿದಾಗ ಫಾರ್ಮುಲಾ, ಸೊ ಫ್ರಸ್ಟಮ್ ಅಲ್ಲಿ ಫಾರ್ಮುಲಾ, ಸೊ ವಾಲ್ಯೂಮ್ ಆಫ್ ಫ್ರಸ್ಟಮ್ ಅಲ್ಲಿ ಯಾವ್ಯಾವ ಪ್ಯಾರಾಮೀಟರ್ಸ್ ಇನ್ಕ್ಲೂಡ್ ಆಗಿರ್ಬೇಕು ಅಂತಂದ್ರೆ ಬರೀ h ಇನ್ಕ್ಲೂಡ್ ಆಗಿರ್ಬೇಕು. ಬಟ್ ಇಲ್ಲಿ ನಮ್ಗೆ ಏನ್ ಕಾಣಿಸ್ತದೆ, H2 ಮತ್ತೆ H1 ಕಾಣಿಸ್ತಾ ಇದೆ. ಸೊ H2 ಮತ್ತೆ H1 ಕಾಣಿಸ್ತಾ ಇರೋದ್ರಿಂದ ನಾವ್ ಏನಪ್ಪ ಮಾಡ್ತೀವಿ, H2 ಮತ್ತೆ H1 ಎಲಿಮಿನೇಟ್ ಮಾಡ್ತೀವಿ. ಹೆಂಗೆ ಎಲಿಮಿನೇಟ್ ಮಾಡ್ತೀವಿ, ಇನ್ ಟರ್ಮ್ಸ್ ಆಫ್ ನಾವು H ಅನ್ನ ಬರ್ಕೊಂತೀವಿ. ಸೊ ಇನ್ ಟರ್ಮ್ಸ್ ಆಫ್ H ಹೆಂಗ ಬರ್ಕೊಬಹುದು ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ H2 ನಾನು ಹೆಂಗ್ ಬರ್ಕೊಬಹುದು, ಸೊ H2 ಅಂದ್ರೆ ಈ ಡಿಸ್ಟೆನ್ಸ್ ಆಗಿದೆ. ಸೊ ಇನ್ ಟರ್ಮ್ಸ್ ಆಫ್ H ನಾನು ಹೆಂಗ್ ಬರ್ಕೊಬೇಕು ಅಂತಂದ್ರೆ, ಸೊ ನಿಮಗೆ ಇವಾಗ H1 ಅಂದ್ರೆ ಈ ಡಿಸ್ಟೆನ್ಸ್ ಆಗಿದೆ. ನೆಕ್ಸ್ಟ್ ಈ ಡಿಸ್ಟೆನ್ಸ್ ತಗೊಂಡಾಗ ನಂಗೆ ಇದು ಹೈಟ್ h ಆಗಿದೆ. ಸೊ ನೀವು ನೋಡಬಹುದು, ಸೊ H1 ಮೈನಸ್ h ಮಾಡಿದಾಗ ನಂಗೆ H2 ಡಿಸ್ಟೆನ್ಸ್ ಸಿಗ್ತದೆ. ಸೊ H2 ನಾನು ಯಾವ ತರ ಬರ್ಕೊಬಹುದು ಅಂತಂದ್ರೆ, ಸೊ H2 ನಾನು H1 ಮೈನಸ್ h ಅಂತ ಬರ್ಕೊಬಹುದು. ಸೊ ಸಿಂಪಲ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಈ ಡಿಸ್ಟೆನ್ಸ್ ಮೈನಸ್ ಈ ಡಿಸ್ಟೆನ್ಸ್ ಮಾಡಿದಾಗ ನನಗೆ ಈ ಡಿಸ್ಟೆನ್ಸ್ ಸಿಗ್ತಾ ಇರುತ್ತೆ. ಸೊ H2 ನಾನು ಇದನ್ನ ಹೆಂಗ್ ಬರ್ಕೊಂತೀನಿ ಅಂತಂದ್ರೆ, ಸೊ 1/3 ಪೈ R2² H1 ಮೈನಸ್ 1/3 ಪೈ R1². H2 ನಾನು H1 ಮೈನಸ್ h ಅಂತ ಬರ್ಕೊಂತೀನಿ. ಸೊ ಮಲ್ಟಿಪ್ಲೈ ಮಾಡೋಣ. ಸೊ π/3, ಸೊ ಅಥವಾ 1/3 ಅಂತ ಬರ್ಕೊಳ್ಳೋಣ. ಸೊ 1/3 ಪೈ R2² H1 ಮೈನಸ್ 1/3 ಪೈ R1² H1 ಮೈನಸ್ 1/3 ಪೈ R1² h ಆಗುತ್ತೆ. ಸೊ ಇವಾಗ ನೀವು ನೋಡಬಹುದು ಇಲ್ಲಿ H1 ಮತ್ತೆ H1 ಕಾಮನ್ ಸಿಗ್ತದೆ, ಮತ್ತೆ ಪೈ 1/3 ಪೈ ಕಾಮನ್ ಇದೆ. ಸೊ ಇನ್ನು ನಾವೇನಪ್ಪ ಮಾಡೋಣ ಅಂತಂದ್ರೆ, ಸೊ 1/3 ಪೈ H1 ಕಾಮನ್ ತಗೊಂಡಾಗ ಸೊ ಮಿಕ್ಕಿರೋದು ಏನು ಅಂತಂದ್ರೆ, ಸೊ R2² ಮೈನಸ್ R1² ಮಿಕ್ಕಿದೆ. ಮೈನಸ್ ಇಲ್ಲಿ ನಮಗೆ 1/3, ಸೊ ಇದು ಮೈನಸ್ ಇಂಟು ಮೈನಸ್ ಇದು ಪ್ಲಸ್ ಆಗ್ತಾ ಇರುತ್ತೆ. ಸೊ ಪ್ಲಸ್ 1/3 ಪೈ R1² h ಆಗುತ್ತೆ. ಸೊ ಇವಾಗ ಏನ್ ಮಾಡ್ಕೊಳ್ಳೋಣ ಅಂತಂದ್ರೆ, ಸೊ ಇವಾಗ H2 ನೀವು ನೋಡಬಹುದು, H2 ನ ಇನ್ ಟರ್ಮ್ಸ್ ಆಫ್ h ಬರ್ಕೊಂಡಿದ್ದೀನಿ. ಸಿಮಿಲರ್ಲಿ ಇವಾಗ ಏನಪ್ಪ ಮಾಡೋಣ ಅಂತಂದ್ರೆ, H1 ನ ಇನ್ ಟರ್ಮ್ಸ್ ಆಫ್ h ಬರ್ಕೊಳ್ಳೋಣ. ಸೊ H1 ನ ಹೆಂಗೆ ಇನ್ ಟರ್ಮ್ಸ್ ಆಫ್ h ಬರ್ಕೊಳ್ಳೋದು ಅಂದ್ರೆ, ಸಿಮಿಲರ್ಲಿ ಇಲ್ಲೇ ಮಾಡಿದೀವಿ. ಸೊ ಇದನ್ನ ಈಕ್ವೇಟ್ ಮಾಡೋಣ. ಸೊ ಇದನ್ನ ಅದಾದ್ಮೇಲೆ ಇದನ್ನ ಈಕ್ವೇಟ್ ಮಾಡೋಣ. ಸೊ ಈಕ್ವೇಟ್ ಮಾಡಿದಾಗ ಏನಪ್ಪ ಸಿಗುತ್ತೆ ಅಂದ್ರೆ, ಸೊ ಇದು ಮಾಡೋಣ. ಸೊ H1 ಮೈನಸ್ h ಡಿವೈಡೆಡ್ ಬೈ H1 ಇಸ್ ಈಕ್ವಲ್ ಟು R1/R2 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. H1 R2 ಮೈನಸ್ h R2 ಇಸ್ ಈಕ್ವಲ್ ಟು h R1. ಸೊ ಇದನ್ನ h, ಸೊ ನೀವು ನೋಡಬಹುದು ಇವಾಗ ನಾನು ಏನ್ ಬರ್ಕೊಬೇಕು, ಸೊ ಇನ್ ಟರ್ಮ್ಸ್ ಆಫ್ H1 ನಾನು, ಸೊ H1 ನ ಇನ್ ಟರ್ಮ್ಸ್ ಆಫ್ h ಬರ್ಕೊಬೇಕು. ಸೊ ಏನ್ ಮಾಡ್ತೀನಿ, h ನ ಆ ಕಡೆ ಕಳಿಸ್ತೀನಿ. ಸೊ h ನ ಆ ಕಡೆ ಕಳಿಸಿದಾಗ H1 R2 ಇಸ್ ಈಕ್ವಲ್ ಟು h R1 ಪ್ಲಸ್ h R2 ಆಗುತ್ತೆ. ಸೊ ಇವಾಗ ನಾವೇನ್ ಮಾಡ್ಕೊಳ್ಳೋಣ, h ನ ಕಾಮನ್ ತಗೊಳ್ಳೋಣ. ಸೊ H1 R2 ಇಸ್ ಈಕ್ವಲ್ ಟು h ಕಾಮನ್ ತಗೊಂಡಾಗ ಇಲ್ಲಂಗೆ R1 ಪ್ಲಸ್ R2 ಮಿಕ್ಕಿದೆ. ಸೊ H1 ಇಸ್ ಈಕ್ವಲ್ ಟು R2 ಈ ಕಡೆ ಕಳಿಸೋಣ. ಸೊ H2 ಇಂಟು, ಸೊ h ಇಂಟು R1 ಪ್ಲಸ್ R2 ಇನ್ ಡಿವೈಡೆಡ್ ಬೈ R2. ಸೊ ನೀವು ನೋಡಬಹುದು H1 ನ ಇನ್ ಟರ್ಮ್ಸ್ ಆಫ್ h ಮತ್ತೆ R ಬರ್ಕೊಂಡಿದ್ದೀನಿ. ಸೊ ಇವಾಗ ಏನಪ್ಪ ಮಾಡೋಣ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಇಲ್ಲಿ ನಮಗೆ a² ಮೈನಸ್ b² ಐಡೆಂಟಿಟಿ ಕಾಣಿಸ್ತದೆ. ಸೊ a² ಮೈನಸ್ b² ಅಂದ್ಬಿಟ್ಟು a ಪ್ಲಸ್ b ಇಂಟು a ಮೈನಸ್ b ಅಂತ ನಾವು ಸಿಂಪ್ಲಿಫೈ ಮಾಡ್ಕೊಬಹುದು. ಸೊ ಅದನ್ನ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ 1/3 ಪೈ H1 ಇಂಟು ಇಲ್ಲಿ ಏನ್ ಬರ್ಕೊಂತೀನಿ, ಸೊ a ಪ್ಲಸ್ b ಇಂಟು a ಮೈನಸ್ b. ಸೊ
ಸೊ R1 ಪ್ಲಸ್ R2 ಮೈನಸ್ R2 ಮೈನಸ್ R1 ಪ್ಲಸ್ ಇದನ್ನ ಹಂಗೆ ಇಟ್ಕೊಳ್ಳೋಣ 1/3 ಪೈ R1 ಸ್ಕ್ವೇರ್ h. ಸೊ ಇವಾಗ h1 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ. ಸೊ h1 ಇದನ್ನ ಈಕ್ವೇಷನ್ 2 ಅಂತ ಕರೆಯೋಣ, ಇದನ್ನ ಈಕ್ವೇಷನ್ 1 ಅಂತ ಕರೆಯೋಣ. ಸೊ ಸಬ್ಸ್ಟಿಟ್ಯೂಟ್ ಈಕ್ವೇಷನ್ 2 ಇನ್ ಈಕ್ವೇಷನ್ 1 ಮಾಡಿದಾಗ ಸೊ ನಂಗೆ ಇಲ್ಲಿ 1/3 ಪೈ h ಜಾಗದಲ್ಲಿ ನಾನು ಏನೋ ಬರ್ಕೊಬಹುದು. ಸೊ h ಇಂಟು R1 ಪ್ಲಸ್ R2 ಡಿವೈಡೆಡ್ ಬೈ R2 ಸೊ ಇಂಟು R1 ಪ್ಲಸ್ R2 ಇಂಟು R2 ಮೈನಸ್ R1 ಪ್ಲಸ್ 1/3 ಪೈ R1 ಸ್ಕ್ವೇರ್ h ಆಗುತ್ತೆ. ಸೊ ಇಲ್ಲಿ ಸ್ವಲ್ಪ ಏನೋ ಒಂದು ಮಿಸ್ಟೇಕ್ ಮಾಡಿದೀವಿ. ಸೊ ಏನಂತ ನೋಡ್ತಾರಣ. ಸೊ ನಾವು ತಗೊಂಡಾಗ ಏನಪ್ಪ ಸಿಗ್ತದೆ. ಸೊ ನಾವು h1 ಮೈನಸ್ h ಡಿವೈಡೆಡ್ ಬೈ h1 ಇಸ್ ಈಕ್ವಲ್ ಟು R1 ಬೈ R2 ಕರೆಕ್ಟ್ ಆಗಿ ಮಾಡಿದೀವಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಸೊ h1 ಇಂಟು R2 ಮೈನಸ್ h ಇಂಟು R2 ಇಸ್ ಈಕ್ವಲ್ ಟು h1 ಆಗುತ್ತೆ. ಸೊ ಕರೆಕ್ಟ್ ಆಗಿ ಮಾಡಿದೀವಿ. ಸೊ ನೆಕ್ಸ್ಟ್ ಇದನ್ನ ಆ ಕಡೆ ತಗೊಂಡಾಗ ಪ್ಲಸ್ HR2 ಆಗುತ್ತೆ. ಸೊ ಇಲ್ಲಿ ನಾವೇನ್ ಕಾಮನ್ ತಗೊಂಡಿದೀವಿ. ಸೊ h ಕಾಮನ್ ತಗೊಂಡಿದೀವಿ. ಸೊ R1 ಪ್ಲಸ್ R2 ಆಗುತ್ತೆ. ಸೊ R2 ನ ಈ ಕಡೆ ಕಳಿಸಿದಾಗ ನಮ್ಗೆ ಏನಪ್ಪ ಸಿಗುತ್ತೆ ಅಂತಂದ್ರೆ ಸೊ h ಇಂಟು R1 ಪ್ಲಸ್ R2 ಬೈ R2. ಸೊ ಎಲ್ಲ ಕರೆಕ್ಟ್ ಆಗಿದೆ. ಸೊ ಇಲ್ಲಿಂದ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ ಇಲ್ಲಿಂದ ಸಿಂಪ್ಲಿಫೈ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ನಮ್ಗೆ ಏನಪ್ಪ ಸಿಗುತ್ತೆ ಅಂತಂದ್ರೆ ಸೊ ನೀವು ನೋಡ್ಬೋದು ಇಲ್ಲಿ ಏನ್ ಕಾಮನ್ ಇದೆ ಅಂತ. ಸೊ ಫಸ್ಟ್ ಏನ್ ಕಾಮನ್ ಇದೆ ಅದನ್ನ ನೋಡ್ಬೋಣ, ಆಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನೀವು ನೋಡ್ಬೋದು ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀವಿ. ಏನಪ್ಪಾ ಅಂತಂದ್ರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕಾದ್ರೆ ಸೊ h1 ಸೊ ಇದು R2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಸೊ h1 R2 ಮೈನಸ್ h1 R2 ಕರೆಕ್ಟ್ ಆಗಿದೆ. ಸೊ ಇಸ್ ಈಕ್ವಲ್ ಟು ಸೊ h1 R1 ಆಗುತ್ತೆ. ಸೊ h1 ಇಂಟು R1 ಸೊ ಇಲ್ಲಿ h1 R1 ಆಗುತ್ತೆ. ಸೊ ಇಲ್ಲಿ ಸಿಂಪ್ಲಿಫೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಅದನ್ನ ನಾವು ಇಲ್ಲಿ ಚೇಂಜ್ ಮಾಡ್ಕೊಳ್ಳೋಣ. ಸೊ ಈ ಸ್ಟೆಪ್ ಕೂಡ ನಿಮಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಅವಾಗ ನಾವು ಪ್ಯಾರಾಮೀಟರ್ಸ್ ಯೂಸ್ ಮಾಡ್ಬೇಕಾದ್ರೆ ಸೊ h1 ಸೊ ನೀವು ಒಂದೇ ತರ ಪ್ಯಾರಾಮೀಟರ್ಸ್ ಯೂಸ್ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಒಂದೇ ಲೆಟರ್ A B C A ಅಥವಾ H ಯೂಸ್ ಮಾಡ್ಬೇಕಾದ್ರೆ ಸೊ ಯಾವ್ದಕ್ಕೆ A ತಗೊಂಡಿದ್ರೆ ಅದಕ್ಕೆ h1 ಯಾವ್ದಕ್ಕೆ h2 ಇದನ್ನ ತಗೊಂಡಿದ್ರೆ ಇದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ ಈ ತರ ಮಿಸ್ಟೇಕ್ ಅನ್ನ ಮಾಡ್ತಾ ಇರಬೇಡಿ. ಸೊ ಇವಾಗ h1 R1 ಅಂತಿದೆ. ಸೊ ಇವಾಗ ಏನ್ ಮಾಡೋಣ, h1 ನ ಈ ಕಡೆ ತಗೊಂಡ್ಬರೋಣ. ಸೊ ನಮ್ಗೆ ಏನಪ್ಪಾ ಸಿಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ h1 R2 ಮೈನಸ್ h1 R1 ಇಸ್ ಈಕ್ವಲ್ ಟು HR2 ಆಗುತ್ತೆ. ಸೊ ಇದನ್ನ ನಮ್ಗೆ ಏನ್ ಕಾಮನ್ ಇದೆ, h1 ಕಾಮನ್ ಇದೆ. ಸೊ h1 ಕಾಮನ್ ತಗೊಂಡಾಗ R2 ಮೈನಸ್ R1 ಇಸ್ ಈಕ್ವಲ್ ಟು HR2 ಆಗುತ್ತೆ. ಸೊ R2 ಮೈನಸ್ R1 ಆ ಕಡೆ ಕಳ್ಸೋಣ. ಸೊ h1 ಇಸ್ ಈಕ್ವಲ್ ಟು HR2 ಡಿವೈಡೆಡ್ ಬೈ R2 ಮೈನಸ್ R1 ಆಗುತ್ತೆ. ಸೊ h1 ನ ಇನ್ ಟರ್ಮ್ಸ್ ಆಫ್ h ಬರ್ಕೊಂಡಿದ್ದೀನಿ. ಸೊ ಇದನ್ನ ಈಕ್ವೇಷನ್ 2 ಅಂತ ಕರೀತೀನಿ, ಇದನ್ನ ಈಕ್ವೇಷನ್ 1 ಅಂತ ಕರೆಯೋಣ. ಸೊ ಇವಾಗ h1 ಜಾಗದಲ್ಲಿ ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಪ್ಪಾ ಆಗುತ್ತೆ. ಸೊ ಇಲ್ಲಿ ನಾನು 1/3 ಪೈ h1 ಜಾಗದಲ್ಲಿ ಏನ್ ಬರ್ಕೊಂತೀನಿ ಅಂತಂದ್ರೆ ಸೊ h ಇಂಟು R2 ಡಿವೈಡೆಡ್ ಬೈ R2 ಮೈನಸ್ R1 ಇಂಟು ಮಿಕ್ಕಿರೋ ಏನಿದೆ ಅದನ್ನ ಹಂಗೆ ಬರ್ಕೊಳ್ಳೋಣ. ಸೊ R2 ಮೈನಸ್ R1 ಪ್ಲಸ್ 1/3 ಇಂಟು ಸೊ ಪೈ R1 ಸ್ಕ್ವೇರ್ h. ಸೊ ನೀವು ನೋಡಬಹುದು R2 ಮೈನಸ್ R1 ಕ್ಯಾನ್ಸಲ್ ಆಗ್ತಾ ಇರುತ್ತೆ. ಸೊ ಇವಾಗ ಏನಪ್ಪಾ ಇದೆರಡು ಕಾಮನ್ ಇದೆ ಅಂತಾರೆ. ಸೊ 1/3 ಪೈ ಮತ್ತೆ h ಕಾಮನ್ ಇದೆ. ಸೊ ಅದನ್ನ ಕಾಮನ್ ತಗೊಳ್ಳೋಣ. ಸೊ 1/3 ಪೈ h ಕಾಮನ್ ತಗೊಂಡಾಗ ಸೊ ಅದನ್ನ ಮಿಕ್ಕಿರೋದು R2 ಇಂಟು R1 ಪ್ಲಸ್ R2 ಪ್ಲಸ್ ಇದನ್ನ ನಮಗೆ R1 ಸ್ಕ್ವೇರ್ ಕಾಮನ್ ಮಿಕ್ಕಿದೆ. ಸೊ ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, ಅಂದ್ರೆ ಒಳಗಡೆ ಮಲ್ಟಿಪ್ಲೈ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಅಲ್ಲ. ಸೊ ಮಲ್ಟಿಪ್ಲೈ ಮಾಡಿದಾಗ ಸೊ R2 ಇಂಟು R1 R1 ಪ್ಲಸ್ R2 ಇಂಟು R2 ಸ್ಕ್ವೇರ್ ಪ್ಲಸ್ R1 ಸ್ಕ್ವೇರ್ ನಿಮಗೆ ಸಿಗುತ್ತೆ. ಸೊ ಇದನ್ನೇ ಕರೆಕ್ಟ್ ಆಗಿ ರಿಅರೇಂಜ್ ಮಾಡ್ಕೊಂಡು ಬರುತ್ತೆ ಅಂತಂದ್ರೆ ಸೊ 1/3 ಪೈ ಇಂಟು R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R2 ಇಂಟು h. ಸೊ ಇದು ನಿಮ್ಮ ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಗುತ್ತೆ. ಸೊ ಅದೇ ನಿಮಗೆ ಇಲ್ಲಿ ಬರ್ಕೊಂಡ್ ಬಂದಿದ್ದೀನಿ. ಸೊ ಈ ತರ ನೀವು ಸಾಲ್ವ್ ಮಾಡ್ಬೇಕಾಗುತ್ತೆ, ಅಂದ್ರೆ ಈ ತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕಾಗುತ್ತೆ ವಾಲ್ಯೂಮ್ ಆಫ್ ಫ್ರಸ್ಟ್ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡಿದೀವಿ ಅಂತ. ಸ್ವಲ್ಪ ಸಿಂಪ್ಲಿಫಿಕೇಶನ್ ಬರೋದು ಸ್ವಲ್ಪ ಕಷ್ಟ ಇದೆ, ಬಟ್ ನಾವು ಈ ತರ ಫಾರ್ಮ್ ನಾವು ಡಿರೈವ್ ಮಾಡಿರ್ತೀವಿ. ಸೊ ನಿಮ್ಗೆ ಏನಪ್ಪ ನ್ಯಾಪ್ ಇಟ್ಕೊಬೇಕು ಅಂತಂದ್ರೆ ಜಸ್ಟ್ ಈ 3 ಫಾರ್ಮುಲಾಸ್ ನೀವು ನ್ಯಾಪ್ ಇಟ್ಕೊಬೇಕು. ಸೊ ಈ 3 ಫಾರ್ಮುಲಾಸ್ ನ್ಯಾಪ್ ಇಟ್ಕೊಬೇಕು. ಇನ್ನೊಂದು ಈಸಿ ವೇ ಏನಪ್ಪ ನ್ಯಾಪ್ ಇಟ್ಕೊಳ್ಳೋದು ಈ 3 ಫಾರ್ಮುಲಾಸ್ ಅಂತ ಅಂದ್ರೆ ಸೊ ನಿಮಗೆ ಕೋನ್ ನ್ಯಾಪ್ ಇದ್ರೆ ಕೋನ್ ಫಾರ್ಮುಲಾ ನ್ಯಾಪ್ ಇದ್ರೆ ಸೊ ನಿಮಗೆ ಫ್ರಸ್ಟಮ್ ಫಾರ್ಮುಲಾ ನಿಮಗೆ ಈಸಿಯಾಗಿ ನ್ಯಾಪ್ ಇರುತ್ತೆ. ಸೊ ಕೋನ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಸೊ ಫಸ್ಟ್ ನಾನು ಬರ್ಕೊಂತೀನಿ ಕೋನ್ ಫಾರ್ಮುಲಾ ಏನು. ಸೊ ಇಲ್ಲಿ ಬರೀತೀನಿ ಕೋನ್ ಫಾರ್ಮುಲಾ. ಸೊ CSA ಆಫ್ ಕೋನ್. ಸೊ CSA ಆಫ್ ಕೋನ್ ಬಗ್ಗೆ ಡಿಸ್ಕಸ್ ಮಾಡೋಣ, ಇಲ್ಲ CSA ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಮೇಲ್ಗಡೆ ಕೋನ್ ಅಂತ ಬರೀತೀನಿ. ಸೊ ಕೋನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ. ಇದು ನಮ್ಮ ಫ್ರಸ್ಟಮ್ ಆಗಿದೆ. ಸೊ ಕೋನ್ CSA ಏನಪ್ಪಾ, ಸೊ ಪೈ RL ಆಗಿದೆ. ನೆಕ್ಸ್ಟ್ TSA ಆಫ್ ಕೋನ್ ಏನಪ್ಪಾ, ಸೊ TSA ಆಫ್ ಕೋನ್ ಬಂದ್ಬಿಟ್ಟು ಸೊ ಪೈ RL ಪ್ಲಸ್ ಪೈ R ಸ್ಕ್ವೇರ್ ಆಗಿದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸೊ ನೆಕ್ಸ್ಟ್ ನಿಮಗೆ ವಾಲ್ಯೂಮ್ ಆಫ್ ಕೋನ್. ಸೊ ವಾಲ್ಯೂಮ್ ಆಫ್ ಕೋನ್ ಬಂದ್ಬಿಟ್ಟು 1/3 ಪೈ R ಸ್ಕ್ವೇರ್ h ಆಗಿದೆ. ಸೊ ನಿಮಗೆ ಕೋನ್ ಫಾರ್ಮುಲಾ ನೆನಪು ಇದ್ರೆ ನಿಮಗೆ ಫ್ರಸ್ಟಮ್ ಫಾರ್ಮುಲಾ ನಿಮಗೆ ಈಸಿಯಾಗಿ ನೆನಪಿರುತ್ತೆ. ಸೊ ಇದೊಂದು ಫ್ರಸ್ಟಮ್ ಫಾರ್ಮುಲಾ ಆಗಿದೆ. ಸೊ ಹೆಂಗಪ್ಪ ಅಂತಂದ್ರೆ ಸೊ ನೀವು ನೋಡಬಹುದು CSA ಫ್ರಸ್ಟಮ್ ಪೈ RL ಆಗಿದೆ. ಸೊ ಇದು ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಪೈ ಇದೆ, ಎಲ್ಲಿದೆ R ಜಾಗದಲ್ಲಿ R1 ಪ್ಲಸ್ R2 ಇದೆ. ಕೋನ್ನಲ್ಲಿ ನಿಮಗೆ ಒಂದೇ ಒಂದು ಸರ್ಕ್ಯುಲರ್ ಸರ್ಫೇಸ್ ಇತ್ತು, ಇಲ್ಲಿ ನಿಮಗೆ 2 ಸರ್ಕ್ಯುಲರ್ ಸರ್ಫೇಸ್ ಇದೆ. ಸೊ ಇಲ್ಲಿ R ಬರ್ಕೊಳ್ಳೋ ಬದಲು ನಾವು R1 ಪ್ಲಸ್ R2 ಅಂತ ಬರ್ಕೊಂತೀವಿ ಫ್ರಸ್ಟಮ್ಗೆ. TSA ತಗೊಂಡಾಗ TSA ಆಫ್ ಕೋನ್ ನೋಡು ಪೈ RL ಪ್ಲಸ್ ಪೈ R ಸ್ಕ್ವೇರ್ ಇದೆ. ಸೊ ಇಲ್ಲಿ ನೋಡಬಹುದು TSA ಗೆ ಸೊ ಪೈ ಫಸ್ಟ್ CSA ನ ಆಡ್ ಮಾಡ್ತೀವಿ, ಪ್ಲಸ್ ಇಲ್ಲಿ 2 ಸರ್ಕ್ಯುಲರ್ ಸರ್ಫೇಸ್ ಇರೋದ್ರಿಂದ ಸೊ ಫಸ್ಟ್ ಪೈ R1 ಸ್ಕ್ವೇರ್ ಪ್ಲಸ್ ಪೈ R2 ಸ್ಕ್ವೇರ್ ಆಗುತ್ತೆ. ಸೊ ಅದು ನೀವು TSA ಈಸಿಯಾಗಿ ಹಾಕಬಹುದು. ವಾಲ್ಯೂಮ್ ಹೆಂಗಪ್ಪ, ಸೊ ವಾಲ್ಯೂಮ್ ಆಫ್ ಕೋನ್ 1/3 ಪೈ R ಸ್ಕ್ವೇರ್ h ಇದೆ.
ಸೊ 1/3 ಪೈ ಆರ್ ಸ್ಕ್ವೇರ್ ಇರೋದ್ರಿಂದ ಸೊ ಇಲ್ಲಿ ನೋಡ್ಬೋದು. ಸೊ ಇದು ಅಷ್ಟೇ ನಿಮಗೆ 1/3 ಪೈ ಹೆಚ್ ಇದೆ. ಸೊ ಆರ್ ಸ್ಕ್ವೇರ್ ಜಾಗದಲ್ಲಿ ಏನಪ್ಪಾ ಇದೆ ಅಂತಂದ್ರೆ, ಸೊ ಆರ್ ಸ್ಕ್ವೇರ್ ಜಾಗದಲ್ಲಿ ನಿಮಗೆ R1 ಸ್ಕ್ವೇರ್ ಪ್ಲಸ್ R2 ಸ್ಕ್ವೇರ್ ಪ್ಲಸ್ R1 R2. ಸೊ ಜಸ್ಟ್ ನಿಮಗೆ ಆರ್ ಜಾಗದಲ್ಲಿ ನಿಮಗೆ ವೇರಿ ಆಗ್ತಾ ಇದೆ. ಮಿಕ್ಕಿರೋ ಪೈ ಎಲ್ ಅಥವಾ ಪೈ ಹೆಚ್ ಏನಿದೆ ಎಲ್ಲದರಲ್ಲೂ ಸೇಮ್ ಇದೆ. ಜಸ್ಟ್ ನಿಮಗೆ ಆರ್ ನಿಮಗೆ ವೇರಿ ಆಗ್ತಾ ಇದೆ. ಸೊ ಅದನ್ನ ನೀವು ನ್ಯಾಪ್ ಕಟ್ಕೊಂಡು ನಿಮಗೆ ಈಸಿಯಾಗಿ ನ್ಯಾಪ್ ಕಟ್ಕೊಬಹುದು. ಸೊ ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡೋಣ. ಸೊ ಇವತ್ತಿನ ಇನ್ನೂ ಟೈಮ್ ಬೇಕಿದೆ, ಬಟ್ ಅದು ನಾವು ನಾಳೆಯಿಂದ ನಾವು ಇದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಎಕ್ಸರ್ಸೈಸ್ ಬೇಸ್ ಕ್ವಶನ್. ಸೊ ಇವತ್ತಿನ ವಿಡಿಯೋ ನೀವು ಏನ್ ನೋಡಬೇಕು, ಸೊ ಇವತ್ತಿನ ವಿಡಿಯೋ ಜಸ್ಟ್ ನೀವು ಕೂತ್ಕೊಂಡು ನೋಡಬೇಕು. ಏನ್ ನೋಟ್ಸ್ ಮಾಡ್ಕೊಳ್ಳೋದು ಏನ್ ಬೇಕಾಗಿಲ್ಲ. ಜಸ್ಟ್ ಈ 3 ಫಾರ್ಮುಲಾಸ್ ನ ಒಂದ್ ಕಡೆ ಬರ್ಕೊಂಡು, ಸೊ ಅವಾಗ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಕ್ಯೂಬಾಯ್ಡ್ ಕ್ಯೂಬ್, ಸೊ ಅದನ್ನ ಒಂದ್ ಕಡೆ ಫಾರ್ಮುಲಾ ಶೀಟ್ ಮಾಡ್ಕೊಂಡು ಇರ್ತೀರಲ್ಲ, ಸೊ ಅಲ್ಲಿ ಇದನ್ನ ಮೂರನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾವ್ ಏನ್ ಮಾಡೋಣ ಅಂತಂದ್ರೆ, ನೆಕ್ಸ್ಟ್ ಇದು ಬೇಸ್ ಮೇಲೆ ಕ್ವಶನ್ಸ್ ಇರುತ್ತೆ, ಇದು ಬೇಸ್ ಮೇಲೆ ಕ್ವಶನ್ ಸಾಲ್ವ್ ಮಾಡ್ತಾ ಇರೋಣ. ಇಲ್ಲೆಲ್ಲ ಏನ್ ಎಕ್ಸ್ಪ್ಲೈನ್ ಮಾಡಿದೀನಿ, ಈ ಬ್ಲೂ ಕಲರ್ ಈ ಡಯಾಗ್ರಾಮ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ಇಟ್ಕೊಂಡ್ರು. ಸೊ ಇದೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಈ 3 ಲೈನ್ಸ್ ಎಲ್ಲ ಬರ್ಕೊಂಡ್ರೆ ನಿಮ್ಗೆ ಸಾಕಾಗುತ್ತೆ. ಈ 3 ಲೈನ್ಸ್ ಹೆಂಗೆ ಬಂತು ಅಂತ ನಾನು ಈ ವಿಡಿಯೋ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ನೆಕ್ಸ್ಟ್ ನಾಳೆಯಿಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ನಾಳೆ ವಿಡಿಯೋ ನಿಮಗೆ ಲಾಸ್ಟ್ ವಿಡಿಯೋ ಆಗಿರುತ್ತೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ಗೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು ಇನ್ನೊಂದು ವಿಡಿಯೋ ಕೊಡ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.